Let it be. Let it. Okay. Once we start with the mathematical logic, the mathematical logic starts from the propositions. So when we see what are propositions, very first question, propositions ಅಂದ್ರೆ ಏನು ಅಥವಾ propositions ಯಾಕೆ ಬರುತ್ತೆ mathematical logically? So we start dealing with the mathematical logic is the propositions. So in the proposition, what the proposition basically says is it's a declarative statement. What it is? It is basically it is a declarative statement. ಅಂದ್ರೆ ಏನ್ ಅರ್ಥ ಡಿಕ್ಲರೇಟಿವ್ ಸ್ಟೇಟ್ಮೆಂಟ್ ಅಂದ್ರೆ ಏನು? ದ ಸ್ಟೇಟ್ಮೆಂಟ್ ವಿಚ್ ಡಿಕ್ಲೇರ್ ಸಮಥಿಂಗ್. ಒಂದು ಸ್ಟೇಟ್ಮೆಂಟ್ ಏನೋ ಒಂದನ್ನ ಡಿಕ್ಲೇರ್ ಮಾಡುತ್ತೆ. ಏನೋ ಒಂದು ಇಟ್ ಕುಡ್ ಬಿ ಎನಿಥಿಂಗ್. ದ ಸ್ಟೇಟ್ಮೆಂಟ್ ವಿಚ್ ಈಸ್ ಗೋಯಿಂಗ್ ಟು ಬಿ ಡಿಕ್ಲೇರ್ ವಿಚ್ ರಿಲೇಟೆಡ್ ಟು ಎನಿಥಿಂಗ್, ಏನಾದ್ರೂ ಆಗಿರ್ಬೋದು. ಆ ತರ ಡಿಕ್ಲೇರ್ ಆಗುವಂತ ಸ್ಟೇಟ್ಮೆಂಟ್ಗಳನ್ನ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಪ್ರಪೋಸಿಷನ್ಸ್. ಸುಮ್ಮನೆ ನಾರ್ಮಲ್ ಸ್ಟೇಟ್ಮೆಂಟ್ ಆಗಿರಬಾರ್ದು ಅದು. ಇಟ್ ಶುಡ್ ಬಿ ಲೈಕ್ ದ ಡಿಕ್ಲರೇಟಿವ್ ಸ್ಟೇಟ್ಮೆಂಟ್. ಸೊ ಯಾವ್ದನ್ನ ನಾವು ಡಿಕ್ಲರೇಟಿವ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ ಅಂದ್ರೆ ವಿಚ್ ಇಸ್ ಗೋಯಿಂಗ್ ಟು ಡಿಕ್ಲೇರ್ ಸಮಥಿಂಗ್. ಲೈಕ್ ಇಟ್ಸ್ ರೈನಿಂಗ್ ಟುಡೇ. ಐ ಆಮ್ ಗೋಯಿಂಗ್ ಟು ಡಿಕ್ಲೇರ್ ಇಟ್ಸ್ ರೈನಿಂಗ್ ಟುಡೇ. ಮಳೆ ಬರ್ತಿದೆ. ಐ ಆಮ್ ಗೋಯಿಂಗ್ ಟು ಡಿಕ್ಲೇರ್. ಅಂಡ್ ಸಮ್ ಒನ್ ಸೇ ದಟ್ ಇಟ್ಸ್ ನಾಟ್ ರೈನಿಂಗ್ ಟುಡೇ. ಕೆಲವರು ಹೇಳ್ಬೋದು ಇವತ್ತು ಮಳೆ ಬರ್ತಿಲ್ಲ ಅಂತ. ಐ ಕ್ಯಾನ್ ಸೇ ದಟ್ ಐ ಡಿಕ್ಲರೇಟಿವ್ ಸ್ಟೇಟ್ಮೆಂಟ್. ನಾನು ಬರ್ತಿದೆ ಅಂತ ನಾನು ಕೆಲವರಿಗೆ ಹೇಳ್ಬೋದು, ಕೆಲವರು ಬರ್ತಿಲ್ಲ ಅಂತ ಕೂಡ ಹೇಳ್ಬೋದು. ಬರ್ತಿಲ್ಲ ಅನ್ನೋದು ಇಸ್ ಅ ಡಿಕ್ಲೇರ್. he is going to declare that it's not raining and I am going to declare that it is a raining. ಸೊ ಈ ತರ ಸ್ಟೇಟ್ಮೆಂಟ್ ಗಳನ್ನ ನಾವೇನಂತ ಕರಿತಾ ಹೋಗ್ತೀವಿ? ವಿ ಕಾಲ್ ದಟ್ ಆಸ್ ಪ್ರಪೋಸಿಷನ್ಸ್. ಈ ತರ ಸ್ಟೇಟ್ಮೆಂಟ್ ನ ನಾವು ಪ್ರಪೋಸಿಷನ್ಸ್ ಅಂತ ಕರಿತಾ ಹೋಗ್ತೀವಿ. ಸಿನ್ಸ್ ಇಟ್ ಇಸ್ ಅ ರಿವಿಷನ್ ಕ್ಲಾಸ್, ಇಟ್ಸ್ ಬೆಟರ್ ಯು ಕ್ಯಾನ್ ಹ್ಯಾವ್ ಯುವರ್ ನೋಟ್ಸ್ ಅಲಾಂಗ್ ವಿತ್ ಯು ಸೊ ದಟ್ I can just go along with your the concepts whatever I did in the class. So class ಅಲ್ಲಿ ಏನೇನ್ ಮಾಡಿದೀನೋ ಅದೇ ಕಾನ್ಸೆಪ್ಟ್ಸ್ ನಾನು ಇಲ್ಲಿ ರಿಪೀಟ್ ಮಾಡ್ತಾ ಇರೋದ್ರಿಂದ ಬೆಟರ್ ನೀವು ನೋಟ್ಸ್ ಇಟ್ಕೊಂಡ್ರೆ ಫಾಲೋ ಅಪ್ ಬೇಗ ಆಗ್ತಾ ಹೋಗುತ್ತೆ. ಓಕೆ, so that is what propositions. In the definition we can say that a proposition is a declarative statement that it is true or false but not maybe both. ಎರಡು ಆಗಿರ್ಬೇಕು ಅಂತ ಏನಿಲ್ಲ, ಯಾವ್ದಾದ್ರು ಒಂದ್ ಆಗಿರ್ಬೇಕು. ಡಿಕ್ಲರೇಟಿವ್ ಸ್ಟೇಟ್ಮೆಂಟ್ ಅಂದ್ರೆ ಐದರ್ ಇಟ್ ಈಸ್ ಟ್ರೂ ಆರ್ ಇಟ್ ಈಸ್ ಫಾಲ್ಸ್. ಇಟ್ ಶುಡ್ ಬಿ ಎನಿ ಒನ್. ಅದು ಇನ್ ಬಿಟ್ವೀನ್ ಅಥವಾ ಕಾಂಟ್ರವರ್ಸಿ ತರ ಅಥವಾ ಹೌದೋ ಇಲ್ಲೋ ಅನ್ನಂಗೆ ಆ ತರ ಇರಬಾರ್ದು. ದ ಡಿಕ್ಲರೇಟಿವ್ ಸ್ಟೇಟ್ಮೆಂಟ್ ಶುಡ್ ಬಿ ಲೈಕ್ ಐದರ್ ಇಟ್ ಶುಡ್ ಬಿ ದ ಟ್ರೂ ಆರ್ ಇಟ್ ಶುಡ್ ಬಿ ದ ಫಾಲ್ಸ್. ಈ ತರ ಸ್ಟೇಟ್ಮೆಂಟ್ ನಾವೇನಂತ ಕರಿತಾ ಹೋಗ್ತೀವಿ? ವಿ ಕಾಲ್ ದಟ್ ಆಸ್ ದ ಡಿಕ್ಲರೇಟಿವ್ ಸ್ಟೇಟ್ಮೆಂಟ್. ವಿ ಕಾಲ್ ದಟ್ ಆಸ್ ಡಿಕ್ಲರೇಟಿವ್ ಸ್ಟೇಟ್ಮೆಂಟ್ಸ್. ಆ ತರ ಡಿಕ್ಲರೇಟಿವ್ ಸ್ಟೇಟ್ಮೆಂಟ್ಸ್ ನಾವು ಲಾಜಿಕ್ಸ್ ಅಲ್ಲಿ ಏನಂತ ಕರಿತಾ ಹೋಗ್ತೀವಿ? ವಿ ಕಾಲ್ ದಟ್ ಆಸ್ ಪ್ರಪೋಸಿಷನ್ಸ್. We call that statement, those kind of statements as propositions. For such propositions, if we apply the negation, for such propositions, if I apply the negation, in the sense I apply no, it's not, ಅದ್ರ ಮೇಲೆ ನಾನು ನೆಗೇಷನ್ ಹೇಳ್ತಾ ಹೋದ್ರೆ we call that as negation. ಪ್ರಪೋಸಿಷನ್ ಗೆ ನಾವು ಆಪೋಸಿಟ್ ಆಗಿ ನಾನು ಏನೇ ಹೇಳಿದ್ರು it is like a negation. It is raining is a proposition, it is not raining is a negation of that proposition. ಅರ್ಥ ಆಗ್ತಿದ್ಯಾ? ನಾನು ಮಳೆ ಬರ್ತಿದೆ ಅಂತ ಹೇಳಿ ನನ್ನ ಒಂದು ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಪ್ರಪೋಸಿಷನ್ ಇತ್ತು ಅಂದ್ರೆ ಐ ಕ್ಯಾನ್ ಸೇ ದಟ್ ಇಟ್ಸ್ ನಾಟ್ ರೈನಿಂಗ್. ದಟ್ ಇಸ್ ದ ನೆಗೇಷನ್ ಆಫ್ ಪ್ರಪೋಸಿಷನ್. ಯಾವಾಗ ನಾವು ನೆಗೇಷನ್ ಯೂಸ್ ಮಾಡ್ತೀವೋ ವಿ ಕಾಲ್ ದಟ್ ಆಸ್ ನೆಗೇಷನ್. ಪ್ರಪೋಸಿಷನ್ಸ್ ಆರ್ ಡಿಕ್ಲೇರ್ಡ್ ಇಫ್ ಆಸ್ ಅ ಪಿ, ನೆಗೇಷನ್ ವಿಲ್ ಬಿ ಡಿಕ್ಲೇರ್ಡ್ ಆಸ್ ಐದರ್ ಬಾರ್ ಆರ್ ಲೈಕ್ ದಿಸ್. ಇವೆರಡು ತರ, ಯಾವ ತರ ಒಂದ್ ತರ ನಾವೇನ್ ಮಾಡ್ತಾ ಹೋಗ್ತೀವಿ? ವಿ ಯೂಸ್ ದ ನೆಗೇಷನ್ಸ್. ಓಕೆ, for everything like we can have the P and the negation P. For true it will become false, for false it will become true. ಎಲ್ಲ ಸ್ಟೇಟ್ಮೆಂಟ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ? ನೆಗೇಷನ್ ಅಂತ ಹೇಳ್ಬೇಕಾದ್ರೆ ಸಾರಿ ಇಟ್ ಈಸ್ ಲೈಕ್ ದಿಸ್. ನೆಗೇಷನ್ ಅಂತ ಹೇಳ್ಬೇಕಾದ್ರೆ if it is a proposition and it is the negation, negation of the proposition, if it is true I call it as false, if it is false I call it as true. ಇದನ್ನ ನಾವು negation table ಅಲ್ಲಿ ನೋಡ್ತಾ ಬರ್ತೀವಿ. Okay, along with that we are going to see the conjunctions. So conjunctions ಅಂದ್ರೆ ಏನಾಗುತ್ತೆ? Conjunctions are nothing but when we are dealing with the two propositions P and Q. ಕಂಜಂಕ್ಷನ್ ಯಾವಾಗ ಬರುತ್ತೆ ಅಂದ್ರೆ ನಾವು ಯಾವಾಗ ಎರಡು ಪ್ರಪೋಸಿಷನ್ಸ್ ಜೊತೆ, ಆರ್ ಎಲ್ಸ್ ವಿ ಕಾಲ್ ಇಟ್ ಆಸ್ ಕಾಂಪೌಂಡ್ ಪ್ರಪೋಸಿಷನ್ಸ್ ಅಂತ ಹೆಂಗ್ ಕರಿತಾ ಹೋಗ್ತೀವೋ, ಕಾಂಪೌಂಡ್ ಪ್ರಪೋಸಿಷನ್ಸ್ ಜೊತೆ ನಾವು ಡೀಲ್ ಮಾಡ್ತಾ ಹೋದಾಗ ಏನಂತ ಕರಿತೀವಿ? ಕಾಲ್ ದಟ್ ಆಸ್ ದ ಕಂಜಂಕ್ಷನ್ಸ್. let in the conjunction, if you want to assume what we are going to do in the conjunction is
ಲೈಕ್ ಎರಡು ಪ್ರಪೋಸಿಷನ್ ನ ಕನ್ಸಿಡರ್ ಮಾಡ್ತೀವಿ ಕಂಜಂಕ್ಷನ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ. ಲೆಟ್ ಅಸ್ ಅಸ್ಯೂಮ್ ದ ಟು ಕಂಜಂಕ್ಷನ್ಸ್ P and Q. Conjunctions always says about it's like a P and Q conjunction is about P and Q and operator ಬಂದಾಗ ನಾವೇನ್ ಮಾಡ್ತಾ ಹೋಗ್ತೀವಿ, we call it as conjunction. So for this true, false, false, true, false, 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 false. ಸೊ ಈ ತರ ಇದ್ದಾಗ ಯಾವಾಗ ಇದು ನನಗೆ ಕಂಜಂಕ್ಷನ್ ಟ್ರೂ ಬರುತ್ತೆ, ವೆನ್ ಇಟ್ ಈಸ್ ಬೋತ್ ಆರ್ ಟ್ರೂ. ಇನ್ ರೆಸ್ಟ್ ಆಲ್ ದ ಕೇಸಸ್ ಇಟ್ ಈಸ್ ಫಾಲ್ಸ್. ಸೊ ದಿಸ್ ಈಸ್ ಅಬೌಟ್ ದ ಕಂಜಂಕ್ಷನ್. ಸೊ ಇನ್ ದ ಕಂಜಂಕ್ಷನ್ ವಿ ಸಿ ದ ಟೂ ಪ್ರಪೋಸಿಷನ್ಸ್. ಎರಡು ಪ್ರಪೋಸಿಷನ್ ನ ನೋಡ್ತೀವಿ, P and Q. ಸೊ ಎರಡು ಪ್ರಪೋಸಿಷನ್ ನಲ್ಲಿ when we are seeing about the two propositions, in the two propositions we conjunction is dealing with the operator called and operator. And operator ಇತ್ತು ಅಂದ್ರೆ ಎರಡು ಪ್ರಪೋಸಿಷನ್ಸ್ ಮಧ್ಯೆ and operator ಬಂದ್ರೆ ಅದನ್ನ ನಾವೇನಂತ ಕರಿತೀವಿ, we call it as the conjunction. We call it as conjunction. ಓಕೆ, ಕಂಜಂಕ್ಷನ್ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ಯಾವಾಗ ಅಲ್ಲಿ ಎರಡು ಪ್ರಪೋಸಿಷನ್ ಇರುತ್ತೆ, ಎರಡು ಪ್ರಪೋಸಿಷನ್ ಇದ್ದಾಗ ಅದ್ರ ಮಧ್ಯೆ ನಾವು and ಆಪರೇಷನ್ ನ ನೋಡಿದ್ರೆ what the result will get, the result will, when both P and Q are true, result will be true. In rest all the cases the result is false. So ಇದನ್ನ ನಾವು conjunction ಅಂತ ನೋಡ್ತಾ ಹೋಗ್ತೀವಿ. So when we see the conjunction, we also see about the disjunction. So for even for the same disjunction we use the both compound propositions. So disjunctions. So disjunction ಅಲ್ಲಿ ಇಲ್ಲಿ instead of and operator we are going to deal with or operator. Or operator ಆದಾಗ ನಮಗೆ ಏನಾಗುತ್ತೆ, the result is going to be changed. Result ಯಾವಾಗ ಈ result ಏನಾಗಿ ಚೇಂಜ್ ಆಗುತ್ತೆ, the result will be false only when both are false. In rest all the cases it is true. ಡಿಸ್ಜಂಕ್ಷನ್ ಅಲ್ಲಿ ಯಾವಾಗ ಎರಡು ಸ್ಟೇಟ್ಮೆಂಟ್ ಫಾಲ್ಸ್, ಡಿಸ್ಜಂಕ್ಷನ್ ರಿಸಲ್ಟ್ ಯಾವಾಗ ಫಾಲ್ಸ್ ಆಗುತ್ತೆ ಅಂದ್ರೆ when both the statements are false. When both the statements are false, then result is false. In rest all the conditions the result are true. In ಎಲ್ಲ ಕಂಡೀಷನ್ ಅಲ್ಲಿ ಏನಾಗುತ್ತೆ, ರಿಸಲ್ಟ್ ಟ್ರೂ ಇರುತ್ತೆ. ಎರಡು ಫಾಲ್ಸ್ ಆದಾಗ ಮಾತ್ರ ರಿಸಲ್ಟ್ ಏನಾಗ್ತಾ ಹೋಗುತ್ತೆ, ರಿಸಲ್ಟ್ ವಿಲ್ ಬಿ ದ ಫಾಲ್ಸ್. ದಿಸ್ ಈಸ್ ವಾಟ್ ಅಬೌಟ್ ದ ಡಿಸ್ಜಂಕ್ಷನ್. ನೋಟ್ಸ್ ನೋಡ್ತಾ ಹೋಗ್ತಾ ಇದ್ರೆ ನಿಮಗೆ ಫಾಲೋ ಬೇಗ ಆಗ್ತಾ ಹೋಗುತ್ತೆ, ಬಿಕಾಸ್ ಆಲ್ ದ ಡೆಫಿನೇಷನ್ಸ್ ಅಂಡ್ ದ tables, everything is there in the notes. So keep your notes in front of you while doing the revision classes. So after the disjunction we are going to see the exclusive operation. So in the exclusive we call it as XOR. In the XOR ಅಥವಾ exclusive OR ಅಂತ ಕರಿತಾ ಹೋಗ್ತೀವಿ. In the XOR what we are going to see is ಯಾವಾಗ ಎರಡು ಕಂಡೀಷನ್ ಸೇಮ್, the two compound propositions. ಇಲ್ಲಿ XOR ನ ನಾವು ಯಾವ ತರ ಮೆನ್ಷನ್ ಮಾಡ್ತಾ ಹೋಗ್ತೀವಿ, ಈ ತರ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅಗೈನ್ the same two compound propositions. So the same two compound propositions, true 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 false false true false false. ಇಲ್ಲಿ ಯಾವಾಗ ಟ್ರೂ ಆಗುತ್ತೆ, any one of the proposition is true, the result will be true. ಓಕೆ, ಅವಾಗ ಯಾವ್ದಾದ್ರು ಒಂದು ಟ್ರೂ ಆಗಿರ್ಬೇಕು, ಎರಡು ಟ್ರೂ ಆಗ್ಬಾರ್ದು ಅಥವಾ ಎರಡು ಫಾಲ್ಸ್ ಆಗ್ಬಾರ್ದು. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ಟ್ರೂ, ಇದರಲ್ಲಿ ಒಂದು ಟ್ರೂ ಇದೆ, ಒಂದು ಫಾಲ್ಸ್ ಇದೆ, ಇದರಲ್ಲಿ ಒಂದು ಫಾಲ್ಸ್ ಒಂದು ಟ್ರೂ ಇದೆ. ಇನ್ ದೀಸ್ ಟೂ ಕಂಡೀಷನ್ ರಿಸಲ್ಟ್ ವಿಲ್ ಬಿ ಟ್ರೂ. ಇನ್ ಅದರ್ ಕೇಸಸ್ ದ ರಿಸಲ್ಟ್ ಈಸ್ ಫಾಲ್ಸ್. ಓಕೆ, ಇನ್ ಅದರ್ ಕೇಸಸ್ ದ ರಿಸಲ್ಟ್ ಈಸ್ ಫಾಲ್ಸ್. ಸೊ ಇಲ್ಲಿ ನಾನು ರಿಸಲ್ಟ್ ಬಗ್ಗೆ, ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದ ರಿಸಲ್ಟ್, in the result we can say in the exclusive or we can say it as like any one is true antanadru helbodu, or else when both the propositions are same, both the propositions are same, result will be false. So both the propositions same andre eradu true agirbeku athwa eradu false agirbeku. When both the propositions are same, we can see that both the propositions are same here, true true false false. In only those conditions the result will be false. In rest other cases result will be true. In rest other cases, so the result will be true. Idanna navu enanta karitivi, we call it as
XOR. In the XOR, we should remember that when both the propositions are true, result will be false. In rest of the conditions, result will be ಟ್ರೂ. ಈ ತರನಾದ್ರೂ ಹೇಳ್ಬೋದು. ಎರಡೂ ಸೇಮ್ ಇದ್ದಾಗ ರಿಸಲ್ಟ್ ಫಾಲ್ಸ್ ಆಗುತ್ತೆ ಅಂತನಾದ್ರೂ ಹೇಳ್ಬೋದು. ಅಥವಾ ಎರಡರಲ್ಲಿ ಯಾವ್ದಾದ್ರು ಎರಡು ಪ್ರಪೋಸಿಷನ್ ಅಲ್ಲಿ ಯಾವ್ದಾದ್ರು ಒಂದು ಟ್ರೂ ಇದ್ರೆ, ಅಥವಾ ಯಾವ್ದಾದ್ರು ಒಂದು ಮಾತ್ರ ಟ್ರೂ ಇರಬೇಕು, ಆ ಕಂಡೀಷನ್ ಅಲ್ಲಿ ಮಾತ್ರ ನಾವೇನಾಗುತ್ತೆ ರಿಸಲ್ಟ್ ಟ್ರೂ ಬರುತ್ತೆ. If you are talking about result is true, then speak about the proposition is any one of the proposition among the two should be the true. ನೀವು ರಿಸಲ್ಟ್ ಅಲ್ಲಿ ಟ್ರೂ ಬಗ್ಗೆನೆ ಟ್ರೂ ಇಟ್ಕೊಂಡು ಹೇಳ್ತೀರಾ ಅಂತ ಬಂದ್ರೆ, ಟ್ರೂ ಯಾವಾಗ ಆಗುತ್ತೆ, ಈಗ ಕೊಟ್ಟಿರೋ ಎರಡು ಪ್ರಪೋಸಿಷನ್ ಅಲ್ಲಿ ಯಾವ್ದಾದ್ರು ಒಂದು ಮಾತ್ರ ಟ್ರೂ ಇರಬೇಕು ಅಂತ ಕಂಡೀಷನ್ ಅಲ್ಲಿ ನಮಗೆ ರಿಸಲ್ಟ್ ಟ್ರೂ ಬರುತ್ತೆ. ಫಾಲ್ಸ್ ಯಾವಾಗ ಬರುತ್ತೆ XOR ಅಲ್ಲಿ? ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಸೇಮ್. ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಸೇಮ್, ದೆನ್ ದ ರಿಸಲ್ಟ್ ವಿಲ್ ಬಿ ಫಾಲ್ಸ್. ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಸೇಮ್, ದ ರಿಸಲ್ಟ್ ವಿಲ್ ಬಿ ಫಾಲ್ಸ್. ಸೊ ಈ ತರ ಆಗೋದನ್ನ ನಾವೇಂತ ಕರಿತಾ ಹೋಗ್ತೀವಿ? ವಿ ಕಾಲ್ ದಟ್ ಆಸ್ ದ XOR. ವಿ ಕಾಲ್ ದಿಸ್ the technique or this truth table what we are going to see, we see this as the XOR. ಇದಕ್ಕೆ XNOR ಅಂತ ಬಂದ್ರೆ ಇದಕ್ಕೊಂದು XNOR ಅಂತ ಬರುತ್ತೆ. ಸೊ XNOR ಅಂದ್ರೆ ದ ನೆಗೇಷನ್ ಆಫ್ ದಿಸ್. ವೆರಿ ಸಿಂಪಲ್. ಈ ರಿಸಲ್ಟ್ ಗೆ ನೆಗೇಷನ್ ಕೊಟ್ಕೊಂಡ್ರೆ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ಇಫ್ ಐ ಗಿವ್ ದ ನೆಗೇಷನ್ ಫಾರ್ ರಿಸಲ್ಟ್? ಸೊ ರಿಸಲ್ಟ್ ಗೆ ನಾನು ನೆಗೇಷನ್ ಕೊಟ್ರೆ, ಎಲ್ಲ ರಿಸಲ್ಟ್ ಮೇಲೆ ನೆಗೇಷನ್ ಅಪ್ಲೈ ಮಾಡಿದ್ರೆ ಫಾಲ್ಸ್ ಇದ್ದಿದ್ದು ಏನಾಗುತ್ತೆ? ದ ಟ್ರೂ ಆಗುತ್ತೆ. ಟ್ರೂ ಇದ್ದಿದ್ದು ಏನಾಗುತ್ತೆ? ಫಾಲ್ಸ್ ಆಗುತ್ತೆ. ಟ್ರೂ ಇದ್ದಿದ್ದು ಏನಾಗುತ್ತೆ? ಫಾಲ್ಸ್ ಆಗುತ್ತೆ. ಫಾಲ್ಸ್ ಇದ್ದಿದ್ದು ಟ್ರೂ ಆಗುತ್ತೆ. ಓಕೆ, ಫಾಲ್ಸ್ ಇದ್ದಿದ್ದು ಟ್ರೂ ಆಯ್ತು. ಸೊ ಇನ್ XNOR ಇಟ್ ಈಸ್ ಎಕ್ಸಾಕ್ಟ್ಲಿ ದ ನೆಗೇಷನ್ ಆಫ್ XOR. ಇಲ್ಲಿ ಯಾವ ತರ ಹೇಳ್ಬೋದು? ರಿಸಲ್ಟ್ ಯಾವಾಗ ಟ್ರೂ ಬರುತ್ತೆ? ಇಲ್ಲಿ ಯಾವಾಗ ರಿಸಲ್ಟ್ ಟ್ರೂ ಬರುತ್ತೆ ಅಂತ ಕೇಳಿದ್ರೆ, ವೆನ್ ಬೋತ್ ದ ಪ್ರಪೋಸಿಷನ್ಸ್ ಆರ್ ಟ್ರೂ. ಎರಡು ಪ್ರಪೋಸಿಷನ್ಸ್ ಟ್ರೂ ಆಗಿದ್ರೆ ರಿಸಲ್ಟ್ ಟ್ರೂ ಬರುತ್ತೆ. ಸಾರಿ, ಎರಡು ಪ್ರಪೋಸಿಷನ್ ಟ್ರೂ ಅಲ್ಲ, ಎರಡು ಪ್ರಪೋಸಿಷನ್ ಸೇಮ್ ಇದ್ರೆ. ಸಿ, ಲುಕ್ ಎಟ್ ಹಿಯರ್, ಬೋತ್ ದ ಪ್ರಪೋಸಿಷನ್ಸ್ ಆರ್ ಸೇಮ್. ಐದರ್ ಟ್ರೂ ಟ್ರೂ ಇರಬೇಕು, ಫಾಲ್ಸ್ ಫಾಲ್ಸ್ ಇರಬೇಕು. ಆ ಎರಡೂ ಕಂಡೀಷನ್ ಅಲ್ಲೂ ಏನಾಗುತ್ತೆ? ನನಗೆ ರಿಸಲ್ಟ್ ಟ್ರೂ ಬರುತ್ತೆ. ವೆನ್ ಬೋತ್ ದ ಪ್ರಪೋಸಿಷನ್ಸ್ ಆರ್ ಸೇಮ್ ಇನ್ ದ ಸೆನ್ಸ್ ಐದರ್ ಇಟ್ ಕುಡ್ ಬಿ ದ ಟ್ರೂ ಆರ್ ಇಟ್ ಕುಡ್ ಬಿ ದ ಫಾಲ್ಸ್. ಎರಡೂ ಸೇಮ್ ಇದ್ದಾಗ ನನಗೆ ರಿಸಲ್ಟ್ ಏನಾಗುತ್ತೆ? ಟ್ರೂ ಆಗುತ್ತೆ. ಸೊ ಆತರ ರಿಸಲ್ಟ್ ಟ್ರೂ ಆಗಿ ಬೇರೆ ಎಲ್ಲಾ ಕಂಡೀಷನ್ ಅಲ್ಲೂ ರಿಸಲ್ಟ್ ಫಾಲ್ಸ್ ಆಗುತ್ತೆ ಅಂದ್ರೆ ವಿ ಕಾಲ್ ದಟ್ ಆಸ್ XNOR. ಇದನ್ನ ನಾವೇನಂತ ಕರಿತಾ ಹೋಗ್ತೀವಿ? ವಿ ಕಾಲ್ ದಟ್ ಆಸ್ XNOR ಅಂತ ಕರಿತಾ ಹೋಗ್ತೀವಿ. Okay, so what and all the things we saw as the conjunction, the disjunction, and XOR and XNOR. ಇಷ್ಟನ್ನ ನೋಡ್ಕೊಂಡ್ವಿ. ಇದು AND ಆಪರೇಷನ್, ಇದು OR ಆಪರೇಷನ್, ಇದು XOR, ಇದು XNOR. So these are the things we saw. When we see these things, the next the thing we are going to see is the conditional statement. This is very important. The conditional statement anta barutte. So conditional statement bandaga, when we see about the conditional statement, so conditional statement hengagutte iga? How we are going to see the conditional statement? In the conditional statement, the two propositions are going to be seen like this. The conditional statement ಯಾವ ತರ ಬರ್ತಾ ಹೋಗುತ್ತೆ, ಯಾವ ತರ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ? The two propositions are conditional ಅಂತ ಹೇಳ್ಬೇಕಂದ್ರೆ we are going to represent that with a OR operator or arrow symbol. So ಈ arrow symbol ಯೂಸ್ ಮಾಡಿದೀವಿ ಅಂದ್ರೆ it is telling about the conditional propositions. So conditional propositions ಅಲ್ಲಿ ಏನಾಗುತ್ತೆ? ಎರಡು ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ. If P then Q, if P then Q, this we call it as the conditional. So ಇಲ್ಲಿ ಏನಾಗುತ್ತೆ? If P is true and Q is false, then result is true. If proposition P is true and proposition
Q is false, then result is false. Sorry, then result is false. In rest all the conditions it is true. ಯಾವಾಗ ಮಾತ್ರ ಫಾಲ್ಸ್ ಆಗುತ್ತೆ, ಕಂಡೀಷನಲ್ ಪ್ರಪೋಸಿಷನ್ಸ್ ಯಾವಾಗ ಮಾತ್ರ ಫಾಲ್ಸ್ ಆಗುತ್ತೆ ಅಂದ್ರೆ ಪಿ ಟ್ರೂ ಕ್ಯೂ ಫಾಲ್ಸ್ ಆದಾಗ ಮಾತ್ರ ರಿಸಲ್ಟ್ ಏನಾಗುತ್ತೆ, ದ ರಿಸಲ್ಟ್ ವಿಲ್ ಬಿ ದ ಫಾಲ್ಸ್. ಸೊ ಹಾಗಿದ್ರೆ ಏನಿದು ಪಿ ಕಂಡೀಷನಲ್ ಕ್ಯೂ ಅಲ್ಲಿ ಪಿ ಟ್ರೂ ಆಗಿದೆ, ಎಫ್ ಕ್ಯೂ ಮಾತ್ರ ಫಾಲ್ಸ್ ಆಗಿದೆ. ಪಿ ಟ್ರೂ ಆಗಿ ಕ್ಯೂ ಫಾಲ್ಸ್ ಆಗಿದೆ ಅಂತ ಬಂತು ಅಂದ್ರೆ ವೆನ್ ವಿ ಸೇ ಅಬೌಟ್ ಪಿ is true and q is false, then the result is going to be the false. ಈ ತರ ಆಗೋದನ್ನ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ ಅಲ್ಲಿ ನೋಡ್ತಾ ಬರ್ತೀವಿ. ಸೊ ಕಂಡೀಷನಲ್ ಅಲ್ಲಿ if I start writing about the table p q and p conditional q, so ಈ ತರ ಇದ್ರೆ how the table we are going to write? True true, true false, false true and false false. So ಈ ತರ ಇತ್ತು ಅಂದ್ರೆ according to the statement conditional statement ಏನ್ ಹೇಳುತ್ತೆ, p true and q false ಆಗಿದ್ರೆ ರಿಸಲ್ಟ್ ಫಾಲ್ಸ್ ಆಗುತ್ತೆ. ಆತರ ಎಲ್ಲಿದೆ ಕಂಡೀಷನ್? ಈ ಕಂಡೀಷನ್ ಅಲ್ಲಿ ಇದೆ. p true ಇದೆ, q false ಇದೆ. ಇದೊಂದೇ ಕಂಡೀಷನ್ ಅಲ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ. ಇನ್ನೆಲ್ಲಾ ಸ್ಟೇಟ್ಮೆಂಟ್ ಅಲ್ಲೂ ಏನಾಗಿರುತ್ತೆ, ಅದು ಇನ್ನೆಲ್ಲಾ ಕಂಡೀಷನ್ ಅಲ್ಲೂ ಟ್ರೂ ಆಗುತ್ತೆ. In rest all the conditions it is true, it is going to be false only in this condition. ಇದಾಯ್ತು ಅಂದ್ರೆ ಮಾತ್ರ ನಾವೇನಂತ ಕರಿತೀವಿ, we call this as the conditional. ಈ ತರ ಆಗ್ತಿದೆ ಅಂದ್ರೆ ಮಾತ್ರ ನಾವು ಅದನ್ನ ಏನಂತ ಕರಿತಾ ಹೋಗ್ತೀವಿ ಅಂದ್ರೆ we call this as it is the conditional. ಸೊ ಕಂಡೀಷನಲ್ ಅಂತ ಹೇಳ್ಬೇಕು ಅಂದ್ರೆ ಅದರಲ್ಲಿ ಪಿ ಟ್ರೂ ಆಗಿರ್ಬೇಕು, ಕ್ಯೂ ಫಾಲ್ಸ್ ಆಗಿರ್ಬೇಕು, ಅವಾಗ ರಿಸಲ್ಟ್ ಫಾಲ್ಸ್ ಆಗುತ್ತೆ. ಈ ತರ ಪಿ ಟ್ರೂ ಕ್ಯೂ ಫಾಲ್ಸ್ ಆಗಿ ರಿಸಲ್ಟ್ ಫಾಲ್ಸ್ ಆದ್ರೆ ನಾವು ಅದನ್ನ ಕಂಡೀಷನ್ ಅಲ್ಲಿ ಹೇಳ್ತೀವಿ. ಕಂಡೀಷನಲ್ ಇದೊಂದು ಕಂಡೀಷನ್ ಬಿಟ್ಟು ಬೇರೆ ಎಲ್ಲಾ ಕಂಡೀಷನ್ ಏನಾಗಿರುತ್ತೆ, ಟ್ರೂ ಆಗಿರುತ್ತೆ. ಓನ್ಲಿ ಫಾರ್ ದಿಸ್ ಕಂಡೀಷನ್ ಇಟ್ ಈಸ್ ಗೋಯಿಂಗ್ ಟು ಬಿ ಫಾಲ್ಸ್. ಓಕೆ, ಇಸ್ ಅ ಕ್ಲಿಯರ್? ಕಂಡೀಷನಲ್ ಸ್ಟೇಟ್ಮೆಂಟ್ ಯಾಕೆಂದ್ರೆ ಇದು ಇಂಪಾರ್ಟೆಂಟ್. ಕಂಡೀಷನಲ್ ಸ್ಟೇಟ್ಮೆಂಟ್ ಏನಾಗಿರುತ್ತೆ, ಇದು ಇಂಪಾರ್ಟೆಂಟ್, ತುಂಬಾ ಕಡೆ ಅಪ್ಲೈ ಆಗೋದೇ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. If I go for the next concept, next ಅಲ್ಲಿ while we are going to deal with the conditional statements, there are some methods or some statements which are usually follow while writing the conditional statements. Conditional statements ಬರಿಬೇಕಾದ್ರೆ ಈ ತರ ಬರೆಯೋದನ್ನ ತುಂಬಾ ಫ್ರೀಕ್ವೆಂಟ್ ಆಗಿ ನೋಡ್ತಾ ಬರ್ತೀವಿ. ಹೇಗೆ ಬರಿತಾ ಹೋಗ್ತಾರೆ? ಒನ್ ಇಸ್ if p then q, if p then q, ಇದು ಒಂದು ತರ ಬರೀತಾರೆ. ಇದನ್ನ ನಾವೇಂತ ಕರಿತೀವಿ, ಪಿ ಇಂಪ್ಲೈಸ್ ಕ್ಯೂ. ಈ ತರನಾದ್ರೂ ಬರುತ್ತೆ ಅಥವಾ ಈ ತರ ಆದ್ರೂ ಬರುತ್ತೆ. ಪಿ ಇಂಪ್ಲೈಸ್ ಕ್ಯೂ, ಇಫ್ ಪಿ ದೆನ್ ಕ್ಯೂ ಅಂತ ಯಾವಾಗ ಈ ತರ ಆದ್ರೂ ಬರೆದ್ರೆ ಸ್ಟೇಟ್ಮೆಂಟ್, ಇದರ ಅರ್ಥ ಏನು? ಪಿ ಇಂಪ್ಲೈಸ್ ಕ್ಯೂ. ಈ ತರ ಪಿ ಇಂಪ್ಲೈಸ್ ಕ್ಯೂ ಅಂತನಾದ್ರೂ ಕೊಟ್ರು ಅದು ಇಫ್ ಪಿ ದೆನ್ ಕ್ಯೂ ತರನೇ ಫಾರ್ಮ್ ಆಗುತ್ತೆ. ಯಾಕೆಂದ್ರೆ ಇದನ್ನ ಯಾಕೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ, ಒಂದು ಫುಲ್ ಸ್ಟೇಟ್ಮೆಂಟ್ ಕೊಟ್ಟಾಗ ಅದರಲ್ಲಿ ಪಿ ಯಾವುದು ಕ್ಯೂ ಯಾವುದು ಅಂತ ಐಡೆಂಟಿಫೈ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಟು ನೋ ದಟ್ ಇನ್ ದ ಗಿವನ್ ಸ್ಟೇಟ್ಮೆಂಟ್ ವಿಚ್ ಒನ್ ಇಸ್ ಪಿ ಅಂಡ್ ವಿಚ್ ಒನ್ ಇಸ್ ಕ್ಯೂ, knowing this the way of writing the conditional statement is very important. ಅವ್ರು ಯಾವ ತರ ಬರ್ದಿದ್ದಾರೆ, ಸೊ ಬರ್ದಿರೋದು ಯಾವ ತರ ಬರ್ದಿದ್ದಾರೆ ಅಂತ ನೋಡ್ಕೊಂಡ್ರೆ ಏನೇನ್ ಕೀವರ್ಡ್ಸ್ ಇದೆ, ಇಫ್ ಇದೆ, ದೆನ್ ಇದೆ ಅಂದ್ರೆ ಇಫ್ ಇಂದ ಸ್ಟಾರ್ಟ್ ಆಗ್ಬಿಟ್ಟು ಏನೋ ಒಂದು ಆಗ್ತಾ ಇದೆ, ಸ್ಟೇಟ್ಮೆಂಟ್ ಬರ್ತಿದೆ ಅಂದ್ರೆ ಐ ಕಾಲ್ ದಟ್ ಆಸ್ ಪಿ. ದೆನ್ ಆದ್ಮೇಲೆ ಸ್ಟೇಟ್ಮೆಂಟ್ ಬರ್ತಾ ಇದೆ ಅಂದ್ರೆ ಐ ಕಾಲ್ ದಟ್ ಆಸ್ ಕ್ಯೂ. ಇದು ಪಿ, ಇದು ಕ್ಯೂ. ಯಾವಾಗ ಇಲ್ಲಿ ಇಫ್ ಆದ್ಮೇಲೆ ಬಂದ್ರೆ ಪಿ, ದೆನ್ ಆದ್ಮೇಲೆ ಬಂದ್ರೆ ಕ್ಯೂ, ಈ ತರನಾದ್ರೂ ಬರ್ಬೋದು. ಪಿ ಇಂಪ್ಲೈಸ್ ಕ್ಯೂ, ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಸ್ಟೇಟ್ಮೆಂಟ್ ಇಂಪ್ಲೈಸ್ ಸೆಕೆಂಡ್ ಸ್ಟೇಟ್ಮೆಂಟ್, ಸ್ಟೇಟ್ಮೆಂಟ್ ಒನ್ ಇಂಪ್ಲೈಸ್ ಸ್ಟೇಟ್ಮೆಂಟ್ ಟು ಅಂತ ಬಂತು ಅಂದ್ರೆ ಅವಾಗ ಫಸ್ಟ್ ಸ್ಟೇಟ್ಮೆಂಟ್ ನ ನಾನು ಪಿ ಅಂತ ಕರಿಬೇಕು, ಸೆಕೆಂಡ್ ಸ್ಟೇಟ್ಮೆಂಟ್ ನ ನಾನು ಕ್ಯೂ ಅಂತ ಕರಿಬೇಕು. Okay, I need to call the first statement as P and the second statement as Q in when they mention it as P implies Q. ಇದು ಒಂದು ನೆನ್ಪಿಟ್ಕೋಬೇಕು. either or P if P then Q ಅಂತನಾದ್ರೂ ಹೇಳ್ಬೋದು ಅಥವಾ P implies Q ಅಂತನಾದ್ರೂ ಹೇಳ್ಬೋದು. ಅದೇ ತರ ಸೆಕೆಂಡ್ ಒನ್ ಅಲ್ಲಿ if P, Q
ಸ್ಟೇಟ್ಮೆಂಟ್ ಅಲ್ಲಿ ಇಫ್ ಯೂಸ್ ಮಾಡಿದಾರೆ ಅವರು, ಇಫ್ ಕೀವರ್ಡ್ ಯೂಸ್ ಮಾಡಿರ್ತಾರೆ, ಇಫ್ ಆದ್ಮೇಲೆ ಏನೋ ಒಂದು ಸ್ಟೇಟ್ಮೆಂಟ್ ಇರುತ್ತೆ, ಆ ಸ್ಟೇಟ್ಮೆಂಟ್ ಆದ್ಮೇಲೆ ಕಾಮಾ ಇರುತ್ತೆ, ದೆನ್ ಏನ್ ಇರೋದಿಲ್ಲ. ಸೊ ದೆನ್ ಈಸ್ ರೀಪ್ಲೇಸ್ಡ್ ವಿತ್ ಕಾಮಾ. ಇಲ್ಲಿಗೆ ಡಿಫ್ರೆನ್ಸ್ ನೋಡ್ಕೊಂಡ್ರೆ ಎಲ್ಲದು ಕಂಡೀಷನಲ್ ಸ್ಟೇಟ್ಮೆಂಟ್ನೇ. ಕಂಡೀಷನಲ್ ಸ್ಟೇಟ್ಮೆಂಟ್ ಅಲ್ಲಿ ಅವರು ಬರೆಯೋ ಸ್ಟೈಲ್ ಹೆಂಗಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸ್ಟೇಟ್ಮೆಂಟ್ ಯಾವ ತರ ಕೊಟ್ಟಿದ್ದಾರೆ, ಅದರಲ್ಲಿ ಪಿ ಯಾವುದು, ಕ್ಯೂ ಯಾವುದು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ಸ್ಟೇಟ್ಮೆಂಟ್ ನ ಯಾವ ವೇನಲ್ಲಿ ಬರ್ದಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ರೆ then it is easy for us to know whether which one is P and which one is Q. Okay, ಯಾವ್ದು P ಯಾವ್ದು Q ಅಂತ ನೋಡ್ಕೊಳ್ಳೋದಕ್ಕೆ ಸ್ಟೇಟ್ಮೆಂಟ್ ಅಲ್ಲಿ ಏನೇನ್ ಕೀವರ್ಡ್ಸ್ ಯೂಸ್ ಮಾಡಿದ್ದಾರೆ, ಯಾವ ತರ ಸ್ಟೇಟ್ಮೆಂಟ್ ಬರ್ದಿದ್ದಾರೆ ಅಂತ ನೋಡ್ಕೊಂಡ್ರೆ ಆ P and Q ನ ಡಿಸೈಡ್ ಮಾಡೋದು ಈಸಿ ಆಗುತ್ತೆ. ಸೊ ದಿಸ್ ಇಸ್ ಅನದರ್ ವೇ ವೆನ್ ಕಂಪೇರ್ ವಿತ್ ದ ಪ್ರೀವಿಯಸ್ ಒನ್. ಇಲ್ಲಿ ನೋಡಿದ್ರೆ ಇಲ್ಲಿ ಇಫ್ ಇದೆ ಕೀವರ್ಡ್, ದೆನ್ ಇದೆ. ಇಫ್ ಅನ್ನೋದು ಕೂಡ ಕೀವರ್ಡ್, ದೆನ್ ಅನ್ನೋದು ಕೂಡ ಕೀವರ್ಡ್. ಇಫ್ ಆದ್ಮೇಲೆ ಬರೋ ಸ್ಟೇಟ್ಮೆಂಟ್ ನ ಪಿ ಅಂದ್ರೆ, ದೆನ್ ಆದ್ಮೇಲೆ ಬರೋ ಸ್ಟೇಟ್ಮೆಂಟ್ ನ ಕ್ಯೂ ಅಂತ ಕರೀತೀವಿ. ಅದೇ ತರ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಹೆಂಗಿದೆ ಅಂದ್ರೆ, ಇಫ್ ಕೀವರ್ಡ್ ಯೂಸ್ ಮಾಡಿದರೆ ಬಟ್ ಇನ್ಸ್ಟೆಡ್ ಆಫ್ ದೆನ್ ದೇ ಯೂಸ್ ಕಾಮಾ. ಇಫ್ ಯೂಸ್ ಆಗಿದೆ ಬಟ್ ದೆನ್ ಬದಲು ಏನಿದೆ ಅಲ್ಲಿ ಕಾಮಾ ಆಪರೇಟರ್ ಇದೆ. ಸೊ ಕಾಮಾ ಇದು ಕೂಡ ಏನಾಗುತ್ತೆ, ಇದು ಕಂಡೀಷನಲ್ ಸ್ಟೇಟ್ಮೆಂಟ್. ಇಲ್ಲಿ ಇಫ್ ಆದ್ಮೇಲೆ ಬರೋದು ದ ಪಿ ಪ್ರಪೋಸಿಷನ್, ಕಾಮಾ ಆದ್ಮೇಲೆ ಬರೋದು ಕ್ಯೂ ಪ್ರಪೋಸಿಷನ್. ಯಾಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಸ್ಟೇಟ್ಮೆಂಟ್ ಈಗ ನಮಗೆ ಇಲ್ಲಿ ಬೇಗ ಪಿ ಯಾವ್ದು ಕ್ಯೂ ಯಾವ್ದು ಗೊತ್ತಾಗುತ್ತೆ. ಇದನ್ನೇ ಸೆಂಟೆನ್ಸ್ ಬರ್ದಾಗ ಅದರಲ್ಲಿ ಪಿ ಯಾವುದು, ಅದರಲ್ಲಿ ಕ್ಯೂ ಯಾವುದು ಅಂತ ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ಏನೇನ್ ಕೀವರ್ಡ್ಸ್ ಇದೆ ಅನ್ನೋದು ಇಂಪಾರ್ಟೆಂಟ್. ಅದಕ್ಕಾಗಿ ಇದನ್ನ ನೋಡ್ಕೊಳ್ಳಿ. ಇಫ್ ದೆನ್ ಇದ್ರೆ ಓಕೆ, ಇಲ್ಲ ಅಂದ್ರೆ ಇಫ್ ಕಾಮಾ ಇದ್ರು ಕೂಡ ಓಕೆ, ಗೊತ್ತಾಗತ್ತೆ ಈಗ. ಸೊ ಇದು ಈ ತರನಾರು ಬರೀತಾರೆ, ಇಫ್ ಕಾಮಾ ಹಿಂಗ್ ಯೂಸ್ ಮಾಡ್ಕೊಂಡು ಬರೀತಾರೆ. ಇಲ್ಲ ಅಂದ್ರೆ ಪಿ ಓನ್ಲಿ ಇಫ್ ಕ್ಯೂ, ಪಿ ಓನ್ಲಿ ಇಫ್ ಕ್ಯೂ ಈ ತರ ಆದ್ರೂ ಬರೀತಾರೆ. ಪಿ ಓನ್ಲಿ ಇಫ್ ಕ್ಯೂ ಅಂತ ಬಂದಾಗ ಈ ತರ ಸ್ಟೇಟ್ಮೆಂಟ್, ಯು ಕ್ಯಾನ್ ರೈಟ್ ದ ಸ್ಟೂಡೆಂಟ್ ಕ್ಯಾನ್ ರೈಟ್ ದ ಎಕ್ಸಾಮ್ ಓನ್ಲಿ ಇಫ್ ಹಿ ಹ್ಯಾಸ್ ದ ಹಾಲ್ ಟಿಕೆಟ್. ಸೊ ಅವಾಗ ಆತರ ಒಂದು ಸ್ಟೇಟ್ಮೆಂಟ್ ಇದೆ ಅಂತ ಅನ್ಕೊಳ್ಳಿ. ಸ್ಟೂಡೆಂಟ್ ಕ್ಯಾನ್ ರೈಟ್ ದ ಎಕ್ಸಾಮ್ ಓನ್ಲಿ ಇಫ್ ಹಿ ಈಸ್ ಹ್ಯಾವಿಂಗ್ ಆರ್ ಇಫ್ ಸ್ಟೂಡೆಂಟ್ ಈಸ್ ಹ್ಯಾವಿಂಗ್ ಅಡ್ಮಿಟ್ ಕಾರ್ಡ್. ಸೊ ಅವಾಗ ಸ್ಟೂಡೆಂಟ್ ಈಸ್ ಹ್ಯಾವಿಂಗ್ ಅಡ್ಮಿಟ್ ಕಾರ್ಡ್ ಈಸ್ ಕ್ಯೂ, ಸ್ಟೂಡೆಂಟ್ ಕ್ಯಾನ್ ರೈಟ್ ದ ಎಕ್ಸಾಮ್ ಈಸ್ ಪಿ. ಅಲ್ಲಿ ಏನಿದೆ ಕೀವರ್ಡ್ಸ್ ಏನಿದೆ, ಓನ್ಲಿ ಇಫ್. ಓನ್ಲಿ ಇಫ್ ಅಂತ ಏನ್ ಕೀವರ್ಡ್ ಯೂಸ್ ಮಾಡಿದಾರೋ, ಓನ್ಲಿ ಇಫ್ ಅಂತ ಕೀವರ್ಡ್ ಯೂಸ್ ಮಾಡಿದಾಗ ಓನ್ಲಿ ಇಫ್ ಆದ್ಮೇಲೆ ಬರೋದು ಕ್ಯೂ, ಓನ್ಲಿ ಇಫ್ ಗಿಂತ ಮುಂಚೆ ಬರೋದು ಪಿ. ಯಾಕೆಂದ್ರೆ ತುಂಬಾ ಸ್ಟೇಟ್ಮೆಂಟ್ಸ್ ಮುಂದೆ ತುಂಬಾ ಸ್ಟೇಟ್ಮೆಂಟ್ಸ್ ಆದಾಗ ನಿಮಗೆ ಪಿ ಕ್ಯೂ ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಓನ್ಲಿ ಇಫ್ ಅಂತ ಬಂದಿದೆ ಅಂದ್ರೆ ಯಾವಾಗ ಯಾವ್ದು ಪಿ ಆಗುತ್ತೆ, ಯಾವ್ದು ಕ್ಯೂ ಆಗುತ್ತೆ ಅಂತ ನೀವಿಲ್ಲಿ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ಪಿ ಓನ್ಲಿ ಇಫ್ ಕ್ಯೂ, ಓನ್ಲಿ ಇಫ್ ಇಸ್ ಅ ಕೀವರ್ಡ್ ಇಯರ್. ನೋಡಿ ಇಲ್ಲಿಗೆ ಡಿಫ್ರೆನ್ಸ್ ಏನ್ ಬರುತ್ತೆ, ಇಲ್ಲಿ ಇಫ್ ಇದೆ ಕಾಮಾ ಇದೆ, ಇಲ್ಲಿ ಇದೆ ಕಾಮಾ ಇದೆ. ಕೀವರ್ಡ್ಸ್ ಇಫ್ ಇಸ್ ಎ ಕೀವರ್ಡ್, ಕಾಮಾ ಇಸ್ ಅ ಕೀವರ್ಡ್. ಇಲ್ಲಿ ಇಫ್ ಇದೆ ಬಟ್ ಇಫ್ ಜೊತೆ ಏನಿದೆ ಓನ್ಲಿ ಇಫ್, ಬರೀ ಇಫ್ ಇಲ್ಲ, ಇಲ್ಲಿ ಓನ್ಲಿ ಇಫ್ ಇದೆ. ಓನ್ಲಿ ಇಫ್ ಇದ್ದಾಗ ಓನ್ಲಿ ಇಫ್ ಗಿಂತ ಮುಂಚೆ ಬರೋದು ಪಿ, ಓನ್ಲಿ ಇಫ್ ಆದ್ಮೇಲೆ ಬರೋದು ಕ್ಯೂ. ಓಕೆ, ದೆನ್ ಇಫ್ ಇಟ್ ಈಸ್ ಪಿ ಈಸ್ ಸಫಿಶಿಯಂಟ್ ಫಾರ್ ಕ್ಯೂ, ಪಿ ಈಸ್ ಸಫಿಶಿಯಂಟ್ ಫಾರ್ ಕ್ಯೂ ಈ ತರನು ಹೇಳ್ಬೋದು. ಪಿ ಈಸ್ ಸಫಿಶಿಯಂಟ್ ಫಾರ್ ಕ್ಯೂ, ಪಿ ಈಸ್ ಸಫಿಶಿಯಂಟ್ ಫಾರ್ ಕ್ಯೂ ಅಂತ ಈ ತರನು ಹೇಳ್ಬೋದು. ಅಂದ್ರೆ ಇಲ್ಲಿ ಹೇಳ್ಬೇಕಾದ್ರೆ ಈಸ್ ಸಫಿಶಿಯಂಟ್, ಪಿ ಈಸ್ ಸಫಿಶಿಯಂಟ್ ಇದೇ ಕೀವರ್ಡ್ಸ್ ಅನ್ನು ಯೂಸ್ ಮಾಡ್ಬೋದು. ಈ ಸಫಿಶಿಯಂಟ್ ಅಂತಾನು ಯೂಸ್ ಮಾಡ್ಬೋದು, ಅಥವಾ ಇದನ್ನ ಇನ್ನು ಯಾವ ತರ ಬರಿಬೋದು, ಎ ಸಫಿಶಿಯಂಟ್ ಕನ್ಕ್ಲೂಷನ್ ಫಾರ್ ಕ್ಯೂ ಈಸ್ ಪಿ ಈ ತರ ಬರಿಬೋದು. A sufficient conclusion for Q, a sufficient conclusion for Q if P, a sufficient conclusion ಅಥವಾ sufficient ಅಂತ ಏನಾದ್ರೂ ಕೀವರ್ಡ್ಸ್ ಬಂದಿದೆ ಅಂದ್ರೆ ಈ ಸಫಿಶಿಯಂಟ್ ಅಂತಾನೆ ಕೀವರ್ಡ್ ಯೂಸ್ ಮಾಡಿ ಅದರಲ್ಲಿ ಸ್ಟೇಟ್ಮೆಂಟ್ ನ ಫ್ರೇಮ್ ಮಾಡಿರ್ಬೋದು. ಸೊ ಈ ಸಫಿಶಿಯಂಟ್ ಅಂತ ಹೇಳ್ಬೇಕಾದ್ರೆ ಏನಾಗುತ್ತೆ,
ಅಲ್ಲಿ ಈ ಸಫಿಶಿಯಂಟ್ ಗಿಂತ ಮುಂಚೆ ಇರೋದನ್ನ ಪಿ ಅಂತೀವಿ, ಆಮೇಲೆ ಬರೋದನ್ನ ಕ್ಯೂ ಅಂತ ಕರಿತೀವಿ. ಇದ್ದದ್ ಇನ್ನೊಂದ್ ತರ ಯಾವ ತರ ಬರಿಬಹುದು, ಎ ಸಫಿಶಿಯಂಟ್ ಕನ್ಕ್ಲೂಷನ್ ಫಾರ್ ಕ್ಯೂ ಇಫ್ ಪಿ. ಸೊ ಉದ್ದಕ್ಕೆ ಸ್ಟೇಟ್ಮೆಂಟ್ ಹಾಕಿ ಈಸ್ ಸಫಿಶಿಯಂಟ್ ಅಂತ ಏನಾದ್ರು ಒಂದು ಕೀವರ್ಡ್ ನ ಯೂಸ್ ಮಾಡಿ ದಟ್ ಈಸ್ ಎನಫ್ ಫಾರ್ ಪ್ರೂವ್ ದಟ್ ಕ್ಯೂ ಈಸ್ ಟ್ರೂ ಅಂತ ಹೇಳ್ಬೇಕಂದ್ರೆ ಅವಾಗ ಏನ್ ಮಾಡ್ತಾರೆ, ಎ ಸಫಿಶಿಯಂಟ್ ಕನ್ಕ್ಲೂಷನ್ ಫಾರ್ ಕ್ಯೂ ಇಫ್ ಪಿ, ಈ ತರ ಕೂಡ ಹೇಳ್ತಾರೆ. ಸುಮಾರಷ್ಟು ಎಕ್ಸಾಂಪಲ್ಸ್ ನಮಗೆ ಈ ತರ ಬರ್ತಾ ಹೋಗುತ್ತೆ. ಇಫ್ ಪಿ ಈಸ್ ಸಫಿಶಿಯಂಟ್ ಫಾರ್ ಕ್ಯೂ ಅಥವಾ ಸಫಿಶಿಯಂಟ್ ಕನ್ಕ್ಲೂಷನ್ ಫಾರ್ ಪಿ ಕ್ಯೂ ಈಸ್ ಪಿ, ಈ ತರ ಎಲ್ಲ ನಮಗೆ ಬಂದಾಗ ಅಲ್ಲಿ ಯಾವ್ದು ಪಿ ಯಾವ್ದು ಕ್ಯೂ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಇದೇ ತರ ಲಾಸ್ಟ್ ಒನ್ ಇಸ್ ಕ್ಯೂ ಇಫ್ ಪಿ. ಕ್ಯೂ ಇಫ್ ಪಿ ಇಲ್ಲಿ ಇದನ್ನ ಯಾವ ತರ, ಕ್ಯೂ ವೆನ್ ಎವರ್ ಪಿ, ವೆನ್ ಎವರ್ ಅಂತನಾದ್ರೂ ಕೀವರ್ಡ್ ಯೂಸ್ ಮಾಡ್ಬೋದು ಅಥವಾ ಇಫ್ ಅಂತನಾದ್ರೂ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಇಫ್ ಎಲ್ಲೆಲ್ಲಿದೆ, ಇಲ್ಲಿದೆ, 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 3 ಕಡೆ ಇಫ್ ನ ನಾವು ನೋಡ್ತಾ ಬರ್ತೀವಿ, ಅಲ್ಲೊಂದ್ ಕಡೆ ಇದೆ. ಸೊ ಈ 3 ಇಫ್ ಅಲ್ಲಿ ಇದಕ್ಕೆ ಇಫ್ ಜೊತೆ ದೆನ್ ಇದೆ, ಅವಾಗ ಪಿ ಯಾವುದು ಕ್ಯೂ ಯಾವುದು ಗೊತ್ತಾಗುತ್ತೆ. ಇಲ್ಲಿ ಇಫ್ ಜೊತೆ ಕಾಮಾ ಆಪರೇಟರ್ ಇದೆ, ಸೊ ಅವಾಗೂ ಕೂಡ ಇಫ್ ಯಾವುದು ದೆನ್ ಯಾವ್ದು, ಸಾರಿ ಇಫ್ ಯಾವುದು ಸಾರಿ ಪಿ ಯಾವುದು ಕ್ಯೂ ಯಾವುದು ಗೊತ್ತಾಗುತ್ತೆ. ನೆಕ್ಸ್ಟ್ ಇಫ್ ಇರೋದು ಇಲ್ಲಿ ನೋಡಿ, ಇಫ್ ಮಾತ್ರ ಇದೆ, ಅದಕ್ಕೆ ದೆನ್ನೂ ಇಲ್ಲ, ಕಾಮನೂ ಇಲ್ಲ, ಏನೂ ಇಲ್ಲ. ಸೊ ಅವಾಗ ಫಸ್ಟ್ ಬರೋವಂಥದ್ದು ಕ್ಯೂ, ಆಮೇಲೆ ಬರೋದು ಪಿ. ಕ್ಯೂ ಏನೋ ಒಂದು ಸ್ಟೇಟ್ಮೆಂಟ್ ಹೇಳಿ, ಇಫ್ ಪಿ ಅಡ್ಮಿಟ್ ದ ಸ್ಟೂಡೆಂಟ್ ಇಫ್ ಹಿ ಈಸ್ ಹ್ಯಾವಿಂಗ್ ಅ ID ಕಾರ್ಡ್. ಅವಾಗ ಏನಾಗುತ್ತೆ ನೋಡಿ, ಯಾವ ತರ ಸ್ಟೇಟ್ಮೆಂಟ್ ಇದೆ, ಸ್ಟೇಟ್ಮೆಂಟ್ ಯಾವ ತರ ಬರ್ಬೋದು, ಅಡ್ಮಿಟ್ ದ ಸ್ಟೂಡೆಂಟ್ if he is having ID card. If he is having ID card. So ಈ ತರ ಬಂದಾಗ look at here. Admit the student if he is having the ID card. ಇದನ್ನ ಸುಮ್ಮನೆ ಸ್ಟೇಟ್ಮೆಂಟ್ ಆಗಿ ನೋಡ್ತಾ ಬಂದಾಗ ನಮಗೆ ಫಸ್ಟ್ ಇದು ಪಿ ಇದು ಕ್ಯೂ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಆತರ ಡೈರೆಕ್ಟ್ ಆಗಿ ನೋಡಿದ ತಕ್ಷಣ ಇದು ಪಿ ಇದು ಕ್ಯೂ ಅಂತ ಅನ್ಕೋಬಾರ್ದು. ಯಾಕೆಂದ್ರೆ ಅಲ್ಲಿ ನಮಗೆ ಏನ್ ಕೀವರ್ಡ್ಸ್ ಇದೆ, ಯಾವ ತರ ಕೀವರ್ಡ್ಸ್ ಇದೆ ಅಂತ ನೋಡ್ಕೊಂಡು ನೆಕ್ಸ್ಟ್ ನಾವು ಅದನ್ನ ಯಾವ್ದ್ರಲ್ಲಿ ಯಾವ್ದು ಪಿ ಯಾವ್ದು ಕ್ಯೂ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು. ಫಸ್ಟ್ ನೋಡಿದ ತಕ್ಷಣ ಓಕೆ 2 ಸ್ಟೇಟ್ಮೆಂಟ್ ಇದೆ, 2 ಸ್ಟೇಟ್ಮೆಂಟ್ ಅಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ನ ಪಿ ಅನ್ಕೊಳ್ಳೋಣ, ಸೆಕೆಂಡ್ ಸ್ಟೇಟ್ಮೆಂಟ್ ನ ಕ್ಯೂ ಅನ್ಕೊಳ್ಳೋಣ ಅಂತ ನೀವು ಅನ್ಕೊಂಡ್ರೆ ದೆನ್ ದಟ್ ಈಸ್ ಗೋಯಿಂಗ್ ಟು ಬಿ ರಾಂಗ್. ಆತರ ಅನ್ಕೋಬೇಡಿ. ಸೊ ಇದನ್ನ ನೋಡಿದ್ರೆ ಈ ಸ್ಟೇಟ್ಮೆಂಟ್ ಇದ್ರ ತರ ಇದೆ, ಇದ್ರಲ್ಲಿ ಒಂದೇ ಒಂದು ಕೀವರ್ಡ್ ಇರೋದು, ಯಾವ್ದು ಒಂದೇ ಒಂದು ಕೀವರ್ಡ್ ಇರೋದು, ಇಫ್ ಮಾತ್ರ ಕೀವರ್ಡ್ ಇದೆ, ಓನ್ಲಿ ಇಫ್ ಈಸ್ ಹ್ಯಾವಿಂಗ್ ದ ಕೀವರ್ಡ್. ಸೊ ಏನ್ ಸ್ಟೇಟ್ಮೆಂಟ್, ಅಡ್ಮಿಟ್ ದ ಸ್ಟೂಡೆಂಟ್ ಇಫ್ ಈಸ್ ಹ್ಯಾವಿಂಗ್ ID ಕಾರ್ಡ್. ಸ್ಟೂಡೆಂಟ್ ಹತ್ರ ID ಕಾರ್ಡ್ ಇದ್ರೆ ಮಾತ್ರ ಏನ್ ಮಾಡಿ, ಅಡ್ಮಿಟ್ ಮಾಡಿ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಅದರಲ್ಲಿ ಅಕಾರ್ಡಿಂಗ್ ಟು ದ ರೂಲ್ ಇನ್ ದ ಸ್ಟೇಟ್ಮೆಂಟ್ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ ಇಫ್ ಅನ್ನೋ ಕೀವರ್ಡ್ ಇದೆ. ಇದ್ರಲ್ಲಿ ಓನ್ಲಿ ಇಫ್ ಅನ್ನೋ ಕೀವರ್ಡ್ ಇದ್ದಾಗ ಅವಾಗ ನಮಗೆ ಯಾವ್ದು ಕ್ಯೂ ಆಗತ್ತೆ ಯಾವ್ದು ಪಿ ಆಗತ್ತೆ ಅಂದ್ರೆ, ಯಾವಾಗ ಇಫ್ ಗಿಂತ ಮುಂಚೆ ಇರುತ್ತೋ ಅದನ್ನ ನಾವು ಕ್ಯೂ ಅಂತ ಅನ್ಕೋಬೇಕು, ಅದಾದ್ಮೇಲೆ ಬರೋದನ್ನ ಪಿ ಅಂತ ಅನ್ಕೋಬೇಕು. ಇಫ್ ಗಿಂತ ಮುಂಚೆ, ಸೊ ಇಫ್ ಗಿಂತ ಮುಂಚೆ ಇದ್ರೆ ಏನ್ ಸ್ಟೇಟ್ಮೆಂಟ್ ಇರುತ್ತೋ ಅದನ್ನ ನಾನು ಏನಂತ ಕರಿತೀನಿ, ಐ ಕಾಲ್ ದಟ್ ಆಸ್ ಕ್ಯೂ. ಇಫ್ ಆದ್ಮೇಲೆ ಬರೋದನ್ನ ನಾನು ಪಿ ಅಂತ ಕರಿತೀನಿ. ಸೊ ಅವಾಗ ಏನಾಗುತ್ತೆ, ಯಾವ್ದು ಪಿ ಯಾವ್ದು ಕ್ಯೂ ಐಡೆಂಟಿಫೈ ಆದ್ರೆ ಇದನ್ನ ಈ ಸ್ಟೇಟ್ಮೆಂಟ್ ಈಗ ಪಿ ಕಂಡೀಷನಲ್ ಕ್ಯೂ ತರಾನೇ ಬರೀರಿ, ಇಫ್ ದೆನ್ ಯೂಸ್ ಮಾಡ್ಕೊಂಡು ಬರೀರಿ ಅಂದ್ರೆ ಅವಾಗ ಯಾವ ತರ ಇದನ್ನ ರೀಫ್ರೇಮ್ ಮಾಡಿದ್ರೆ ಸೆಂಟೆನ್ಸ್ ಏನಾಗುತ್ತೆ, ಇಫ್ ಹಿ ಈಸ್ ಹ್ಯಾವಿಂಗ್ ದ ID ಕಾರ್ಡ್ ದೆನ್ he will be admitted, student will be admitted. ಆ ತರ ಆಗುತ್ತೆ. ಅಡ್ಮಿಟ್ ದ ಸ್ಟೂಡೆಂಟ್ ಇಫ್ he is having ID ಕಾರ್ಡ್ ಅಂತಿದ್ರೆ ಇಫ್ he is having ID ಕಾರ್ಡ್ he will be admitted. ಈ ತರ ಚೇಂಜ್ ಆಗುತ್ತೆ. If he is having the ID card, then he will be admitted. So ಈ ತರ ಚೇಂಜ್ ಆಗುತ್ತೆ. ಸೊ ಆ ತರ ಚೇಂಜ್ ಮಾಡೋದಕ್ಕೆ ಇಫ್ ಪಿ ಯಾವ್ದು ಕ್ಯೂ ಯಾವ್ದು ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಏನ್ ಗೊತ್ತಿರ್ಬೇಕು, ಕೀವರ್ಡ್ಸ್ ಯಾವ್ದು ಇದೆ ಅಂತ ಗೊತ್ತಿರ್ಬೇಕು. ಸೊ ಇಲ್ಲಿ ನನಗೆ ಕೀವರ್ಡ್ಸ್ ಯಾವ್ದಿದೆ, ಇಲ್ಲಿ ಇಫ್ ಮಾತ್ರ ಇದೆ, ಅದಕ್ಕೆ ನಾವ್ ಹೇಳ್ತಾ ಇರೋದು ಇಫ್ ಮಾತ್ರ ಇದ್ರೆ ಇಫ್ ಗಿಂತ ಮುಂಚೆ ಇರೋದನ್ನ ನಾವು ಕ್ಯೂ ಅಂತ ಕರ್ಕೋತೀವಿ, ಇಫ್ ಆದ್ಮೇಲೆ ಬರೋದನ್ನ ಪಿ ಅಂತ ಕರಿತೀವಿ. ಅದಕ್ಕೊಂದು ಎಕ್ಸಾಂಪಲ್ ಹೇಳಿದೆ ಅಲ್ವಾ, ಅಡ್ಮಿಟ್ ದ ಸ್ಟೂಡೆಂಟ್ ಇಫ್
ಈಸ್ ಹ್ಯಾವಿಂಗ್ ID ಕಾರ್ಡ್. ಅವಾಗ ನನಗೆ ಫಸ್ಟ್ ಬರೋದು ಕ್ಯೂ ಆಗುತ್ತೆ, ಆಮೇಲೆ ಬರೋದು ಪಿ ಆಗುತ್ತೆ. ಇದೇ ತರ ನಾನು ಇದನ್ನ ಇನ್ನೂ ಒಂಥರ ಹೆಂಗ್ ಬರೀತಾರೆ ಅಂದ್ರೆ, ಇನ್ಸ್ಟೆಡ್ ಆಫ್ ಇಫ್ ದೇ ಯೂಸ್ ವೆನ್ ಎವರ್, ಕ್ಯೂ ವೆನ್ ಎವರ್ ಪಿ, ಕ್ಯೂ ವೆನ್ ಎವರ್ ಪಿ. ಇಲ್ಲೂ ಕೂಡ ಇದೇ ಸ್ಟೇಟ್ಮೆಂಟ್, ಅಡ್ಮಿಟ್ ದ ಸ್ಟೂಡೆಂಟ್ ವೆನ್ ಎವರ್ ಹಿ ಶೋಸ್ ದ ಅಡ್ಮಿಟ್ ಕಾರ್ಡ್, ಅಥವಾ ಅಡ್ಮಿಟ್ ದ ಸ್ಟೂಡೆಂಟ್ ವೆನ್ ಎವರ್ ಈ ಶೋಸ್ ದ ID ಕಾರ್ಡ್ ಅಂತ ಬಂತು ಅಂದ್ರೆ, ಇನ್ಸ್ಟೆಡ್ ಆಫ್ ಇಫ್ ದೇ ಆರ್ ಯೂಸಿಂಗ್ ವೆನ್ ಎವರ್. ಅಲ್ಲೇನ್ ಮಾಡ್ತಾ ಇದ್ದಾರೆ, ಇಫ್ ಬದಲು ಏನ್ ಕೀವರ್ಡ್ ಯೂಸ್ ಮಾಡ್ತಾರೆ, ವೆನ್ ಎವರ್ ಕೀವರ್ಡ್ ಯೂಸ್ ಮಾಡ್ತಾರೆ. ಸೊ ವೆನ್ ಎವರ್ ಅಂತ ಇತ್ತು ಅಂದ್ರೆ ಅವಾಗ ವೆನ್ ಎವರ್ ಗಿಂತ ಮುಂಚೆ ಇರೋದು ಕ್ಯೂ, ವೆನ್ ಎವರ್ ಆದ್ಮೇಲೆ ಇರೋದು ಪಿ. ಅರ್ಥ ಆಗ್ತಿದ್ಯಾ? ಇದ್ ನೋಡಿ, ಇದೆ ಅಡ್ಮಿಟ್ ದ ಸ್ಟೂಡೆಂಟ್ ವೆನ್ ಎವರ್ he shows the ID ಕಾರ್ಡ್. ಅಡ್ಮಿಟ್ ದ ಸ್ಟೂಡೆಂಟ್ಸ್ ವೆನ್ ಎವರ್ he shows the ID ಕಾರ್ಡ್. ಯಾವಾಗ ಅವ್ನ ID ಕಾರ್ಡ್ ತೋರಿಸ್ತಾನೋ ಅವಾಗೆಲ್ಲ ಅಡ್ಮಿಟ್ ಮಾಡಿ. ಅವಾಗ ನನಗೆ ಈ ಸ್ಟೇಟ್ಮೆಂಟ್ ಅಲ್ಲಿ ವೆನ್ ಎವರ್ ನಾನು ಐಡೆಂಟಿಫೈ ಮಾಡ್ತೀನಿ. ವೆನ್ ಎವರ್ ಇಸ್ ದ ಕೀವರ್ಡ್. ಆ ಕೀವರ್ಡ್ ಗಿಂತ ಮುಂಚೆ ಇರೋ ಸ್ಟೇಟ್ಮೆಂಟ್ ನ ಪ್ರಪೋಸಿಷನ್ ನಾನು ಏನಂತ ಕರಿತೀನಿ, ಐ ಕಾಲ್ ದಟ್ ಆಸ್ ಕ್ಯೂ. ವೆನ್ ಎವರ್ ಆದ್ಮೇಲೆ ಬರೋ ಪ್ರಪೋಸಿಷನ್ ಐ ಕಾಲ್ ಇಟ್ ಆಸ್ ಪಿ. ಸೊ ಈ ತರ ನಾವೇನ್ ಮಾಡ್ಕೋಬೇಕು, ನಮಗೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಲ್ಲಿ ಏನೇನ್ ಕೀವರ್ಡ್ಸ್ ಇದೆ, ಯಾವ ಕೀವರ್ಡ್ಸ್ ಇದ್ರೆ ನಾನು ಅದನ್ನ ಯಾವ್ದನ್ನ ಪಿ ಅನ್ಕೋಬಹುದು, ಆಮೇಲೆ ಯಾವ್ದನ್ನ ಕ್ಯೂ ಅಂತ ಕರಿಬಹುದು ಅನ್ನೋದಕ್ಕೆ ಯು ಶುಡ್ ನೋ ಹೌ ದ ಸ್ಟೇಟ್ಮೆಂಟ್ ಈಸ್ ರಿಟನ್, ವಾಟ್ ಆರ್ ದ ಕೀವರ್ಡ್ಸ್ ದೇ ಆರ್ ಗೋಯಿಂಗ್ ಟು ಯೂಸ್ ಇನ್ ದ ಸ್ಟೇಟ್ಮೆಂಟ್. ಸೊ ಆತರ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೀವರ್ಡ್ಸ್ ಯೂಸ್ ಮಾಡಿದ್ದಾರೆ, ಆ ಸ್ಟೇಟ್ಮೆಂಟ್ ಅಲ್ಲಿ ಯಾವ್ಯಾವ ಕೀವರ್ಡ್ಸ್ ಯಾವ್ಯಾವ ತರ ಯೂಸ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ಮೇಲೆ then it is easy for you to identify which is the proposition P and which is the proposition Q. ಎರಡು ಪ್ರಪೋಸಿಷನ್ ಅಲ್ಲಿ P ಯಾವುದು Q ಯಾವುದು ಅಂತ ನೋಡ್ಕೊಂಡ್ರೆ then it is easy for you to identify the statement. The statement ಅಲ್ಲಿ ಯಾವುದು P ಯಾವುದು Q ಅಂತ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅದನ್ನ ನೋಡೋದಕ್ಕೆ ಸ್ಟೇಟ್ಮೆಂಟ್ ಯಾವ್ಯಾವ ತರ ಬರಿಬಹುದು, ಕೀವರ್ಡ್ಸ್ ಇಫ್ ದೆನ್ ಯೂಸ್ ಮಾಡಿದಾಗ ಈ ತರ ಅದರಲ್ಲಿ P Q ಇರುತ್ತೆ. ಇದನ್ ಬಿಟ್ರೆ ಇಫ್ ಪಿ ಕಾಮಾ ಕ್ಯೂ ಈ ತರ ಆದ್ರೂ ಬರೀತಾರೆ, ಇಫ್ ಪಿ ಕಾಮಾ ಕ್ಯೂ, ಅಥವಾ ಪಿ ಇಂಪ್ಲೈಸ್ ಕ್ಯೂ ಈ ತರನು ಬರೀತಾರೆ. ಇಂಪ್ಲೈಸ್ ಅಂತ ಬಂತು ಕೀವರ್ಡ್, ಇಂಪ್ಲೈಸ್ ಅಂತ ಕೀವರ್ಡ್ ಬಂತು ಅಂದ್ರೆ ಇಂಪ್ಲೈಸ್ ಗಿಂತ ಮುಂಚೆ ಇರೋದು ಪಿ, ಇಂಪ್ಲೈಸ್ ಆದ್ಮೇಲೆ ಇರೋದು ಕ್ಯೂ. ಅರ್ಥ ಆಗ್ತಿದ್ಯಾ? ಇಫ್ ದೆನ್ ಬಂದ್ರೆ ಇಫ್ ಆದ್ಮೇಲೆ ಇರೋದು ಪಿ, ದೆನ್ ಆದ್ಮೇಲೆ ಇರೋದು ಕ್ಯೂ. ಆಮೇಲೆ ಇಫ್ ಕಾಮಾ ಇತ್ತು ಅಂದ್ರೆ ಇಫ್ ಆದ್ಮೇಲೆ ಬರೋದು ಪಿ, ಕಾಮಾ ಆದ್ಮೇಲೆ ಬರೋದು ಕ್ಯೂ. ಅಥವಾ ಓನ್ಲಿ ಇಫ್ ಅಂತ ಇದೆ ಅಂತ ಅನ್ಕೊಳ್ಳಿ, ಕೀವರ್ಡ್ ಯಾವ್ದಿದೆ, ಓನ್ಲಿ ಇಫ್ ಇದೆ. ಓನ್ಲಿ ಇಫ್ ಅಂತ ಬಂದಾಗ ಓನ್ಲಿ ಇಫ್ ಗಿಂತ ಮುಂಚೆ ಇರೋದು ಪಿ, ಓನ್ಲಿ ಇಫ್ ಆದ್ಮೇಲೆ ಬರೋದು ಕ್ಯೂ. ಅದಾದ್ಮೇಲೆ ಈ ಸಫಿಶಿಯಂಟ್, ಈ ಸಫಿಶಿಯಂಟ್ ಅನ್ನೋ ಒಂದು ಕೀವರ್ಡ್ ಯೂಸ್ ಮಾಡ್ತಾರೆ. ಸೊ ಈ ಸಫಿಶಿಯಂಟ್ ಅಂತ ಕೀವರ್ಡ್ ಯೂಸ್ ಮಾಡಿದ್ರೆ ಈ ಸಫಿಶಿಯಂಟ್ ಗಿಂತ ಮುಂಚೆ ಬರೋದು ಪಿ, ಈ ಸಫಿಶಿಯಂಟ್ ಆದ್ಮೇಲೆ ಬರೋದು ಕ್ಯೂ. ಅಥವಾ ಎ ಸಫಿಶಿಯಂಟ್ ಕನ್ಕ್ಲೂಷನ್ ಫಾರ್ ಕ್ಯೂ, ಎ ಸಫಿಶಿಯಂಟ್ ಕನ್ಕ್ಲೂಷನ್ ಫಾರ್ ಕ್ಯೂ ಇಫ್ ಪಿ. ಆತರ ಬಂದಾಗ ಎ ಸಫಿಶಿಯಂಟ್ ಕನ್ಕ್ಲೂಷನ್ ಅಂತ ಏನ್ ಕೀವರ್ಡ್ ಯೂಸ್ ಮಾಡ್ತಾರೋ ಅದಾದ್ಮೇಲೆ ಬರೋದು ಕ್ಯೂ ಆಗುತ್ತೆ. ಅದಾದ್ಮೇಲೆ ಇಫ್ ಅಂತ ಬಂತು ಅಂದ್ರೆ ಅವಾಗ ಅದನ್ನ ನಾವು ಪಿ ಅಂತ ಕರಿತೀವಿ. ಇಲ್ಲಿ ಕ್ಯೂ ಇಫ್ ಪಿ ಇದನ್ನ ನೋಡ್ಬೇಕು. ಕ್ಯೂ ಇಫ್ ಪಿ, ಸರ್ ಇಫ್ ಇಲ್ಲೂ ಒಂದೇ ಸರಿ ಇದೆ, ಇಲ್ಲೂ ಒಂದೇ ಸರಿ ಇದೆ, ನಮಗೆ ಕನ್ಫ್ಯೂಷನ್ ಆಗತ್ತಲ್ಲ ಸರ್ ಅಂದ್ರೆ, ಇಲ್ಲಿ ಬರೀ ಇಫ್ ಇಲ್ಲ, ಇಫ್ ಜೊತೆಗೆ ಸಫಿಶಿಯಂಟ್ ಅನ್ನೋ ಒಂದು ಇನ್ನೊಂದು ಕೀವರ್ಡ್ ಇದೆ. ಸಫಿಶಿಯಂಟ್ ಅನ್ನೋದು ಇನ್ನೊಂದು ಕೀವರ್ಡ್ ಇದೆ. ಸಫಿಶಿಯಂಟ್ ಟು ಇಫ್, ಇಲ್ಲಿ ಓನ್ಲಿ ಇಫ್, ಇಲ್ಲಿ ಬರೀ ಇಫ್. ಬರೀ ಇಫ್ ಇದ್ದಾಗ ಇಫ್ ಗಿಂತ ಮುಂಚೆ ಬರೋದನ್ನ ಕ್ಯೂ ಅಂತ ಕರಿತೀವಿ, ಇಫ್ ಆದ್ಮೇಲೆ ಬರೋದನ್ನ ಪಿ ಅಂತ ಕರಿತೀವಿ. ಓಕೆ, ಅದೇ ತರ ಓನ್ಲಿ ಬರೀ ಇಫ್ ಇಲ್ಲ ಅಂದ್ರೆ ವೆನ್ ಎವರ್ ಆದ್ರೂ ಇರ್ಬೋದು, ವೆನ್ ಎವರ್ ಆದ್ರೂ ಇರ್ಬೋದು. ಸೊ ಇವೆಲ್ಲ ನಮಗೆ ಕೀವರ್ಡ್ಸ್ಗಳು. ಇಫ್ ದೆನ್, ಇಫ್ ಕಾಮಾ, ಈಸ್ ಸಫಿಶಿಯಂಟ್, ಇಫ್ ಓನ್ಲಿ ಇಫ್, ಓನ್ಲಿ ಇಫ್ ಬೇರೆ ಬರುತ್ತೆ, ಇಂಪ್ಲೈಸ್ ಬರುತ್ತೆ, ಸಫಿಶಿಯಂಟ್ ಇಫ್ ಬರುತ್ತೆ, ವೆನ್ ಎವರ್ ಬರುತ್ತೆ. ಸೊ ಇಷ್ಟು ಕೀವರ್ಡ್ಸ್ ಗಳನ್ನ ನೀವು ನೆನ್ಪಿಟ್ಕೊಂಡ್ರೆ, ಯಾವ್ದಾದ್ಮೇಲೆ ಯಾವ್ದಾವ್ದು ಕೀವರ್ಡ್ಸ್ ಇದೆ ಅಂತ ನೋಡ್ಕೊಂಡ್ರೆ ದೆನ್ ಇಟ್ ಈಸ್ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದ ಪ್ರಪೋಸಿಷನ್ ಸ್ಟೇಟ್ಮೆಂಟ್. ಅವಾಗ ನಿಮಗೆ ಪ್ರಪೋಸಿಷನ್ ಸ್ಟೇಟ್ಮೆಂಟ್ ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಇದಾದ್ಮೇಲೆ ನಾವೇನ್ ಅರ್ಥ ಮಾಡ್ಕೋತೀವಿ ಅಂದ್ರೆ,
ಸೊ ಯಾವ್ದಾವ ತರ ಮತ್ತೆ ಸ್ಟೇಟ್ಮೆಂಟ್ಸ್ ಗಳನ್ನ ನಾವು ಕಾಂಪೌಂಡ್ ಪ್ರಪೋಸಿಷನ್ ಅಲ್ಲೇ ಇನ್ನು ಯಾವ್ಯಾವ ತರದ್ ಬರ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗ್ತೀವಿ. ಸೊ ಅದ್ರಲ್ಲಿ ಯಾವ್ಯಾವ ತರದ್ ಬರ್ತಾ ಹೋಗುತ್ತೆ, ಇಟ್ ಈಸ್ ಕಂಡೀಷನಲ್ ಸ್ಟೇಟ್ಮೆಂಟ್ ಅನ್ನೇ. ಸೊ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ ಈ ತರ ಬರಿತೀವಲ್ವಾ. ಸೊ ಹೌ ವಿ ರೈಟ್ ದ ಕಂಡೀಷನಲ್ ಸ್ಟೇಟ್ಮೆಂಟ್, ವಿ ರೈಟ್ ದ ಕಂಡೀಷನಲ್ ಸ್ಟೇಟ್ಮೆಂಟ್ ಆಸ್ P conditional Q. P conditional Q ಅಂತ ಬರೀತೀವಿ. ಸೊ ಇದೇ P conditional Q ನ ನಾವು ಹೇಗೆ ಚೇಂಜ್ ಮಾಡ್ತಾ ಬರ್ಬೋದು, ವಿ ಕ್ಯಾನ್ ರೈಟ್ ಇಟ್ ಆಸ್ ದ ಕಾನ್ವರ್ಸ್. ಇಲ್ಲಿ ಅಗೇನ್ ವಿ ಸಿ ದ 3 types: converse, then contrapositive, then inverse. ಕಂಡೀಷನಲ್ ಸ್ಟೇಟ್ಮೆಂಟ್ ಮತ್ತೆ ಮೂರ್ ತರ ಬರೀತಾ ಬರ್ಬೋದು. ಸೊ ಕಂಡೀಷನಲ್ ಸ್ಟೇಟ್ಮೆಂಟ್ ಅಲ್ಲಿ ನಾರ್ಮಲ್ ಕಂಡೀಷನಲ್ ಸ್ಟೇಟ್ಮೆಂಟ್ ಇಸ್ ದಿಸ್ P conditional to Q. ಇದ್ರದ್ದು ಈ ಕಂಡೀಷನ್ ನ ಕಾನ್ವರ್ಸ್ ಹೇಳಿ ಅಂದ್ರೆ ವಿ ಸೇ ದಟ್ Q is conditional to P. The converse of conditional statement. Converse of conditional statement is Q conditional to P. ಇದು ಕಾನ್ವರ್ಸ್ ಆಫ್ ಗಿವನ್ ಕಂಡೀಷನಲ್ ಸ್ಟೇಟ್ಮೆಂಟ್. ಇದನ್ನೇ ಕಾಂಟ್ರಾಪಾಸಿಟಿವ್ ಹೇಳಿ ಅಂದ್ರೆ ಕಾಂಟ್ರಾಪಾಸಿಟಿವ್ ಹೆಂಗಾಗತ್ತೆ, ಏನ್ ಕಂಡೀಷನಲ್ ಸ್ಟೇಟ್ಮೆಂಟ್ ಇರುತ್ತೋ ಅದಕ್ಕೆ ನೆಗೇಷನ್ P conditional to negation Q. Negation P conditional to negation Q conditional to negation P. Negation Q conditional to negation P. ಇದೇನ್ ಬರೀತೀವೋ ಇದ್ರ ಮೇಲೆನೆ ನೆಗೇಷನ್ ಹಾಕೊಂಡ್ರೆ ದಿಸ್ ವಿಲ್ ಬಿಕಮ್ ಕಾಂಟ್ರಾಪಾಸಿಟಿವ್. ಇನ್ವರ್ಸ್ ಅಂದ್ರೆ ಫಾರ್ ಏನ್ ನಾವು ಬರ್ದಿರ್ತೀವೋ ಅದಕ್ಕೆ ನೆಗೇಷನ್ ಹಾಕೊಂಡ್ರೆ ದಟ್ ವಿಲ್ ಬಿಕಮ್ ಇನ್ವರ್ಸ್ ಫಾರ್ ಯು. That is negation P conditional to negation Q. This is inverse. Converse, contrapositive and inverse. ಇದು ಮೂರ್ ತರ ಬರ್ತಾ ಹೋಗುತ್ತೆ, ಕಾನ್ವರ್ಸ್, ಕಾಂಟ್ರಾಪಾಸಿಟಿವ್ ಅಂಡ್ ಇನ್ವರ್ಸ್. ಸೊ ಕಂಡೀಷನಲ್ ಸ್ಟೇಟ್ಮೆಂಟ್ ಅನ್ನ ರಿವರ್ಸ್ ಆಗಿ ಬರ್ದ್ರೆ P conditional Q ಅನ್ನೋದನ್ನ Q conditional P ಅಂತ ಬರ್ದ್ರೆ ಐ ಕಾಲ್ ದಟ್ ಆಸ್ ಕಾನ್ವರ್ಸ್. ಅದನ್ನೇ ಆ ಕಾನ್ವರ್ಸ್ ಗೆ ನೆಗೇಷನ್ ಕೊಟ್ರೆ ಈಗೇನ್ ಕಾನ್ವರ್ಸ್ ಬಂದಿರುತ್ತೆ Q conditional to P ಏನ್ ಕಾನ್ವರ್ಸ್ ಬಂದಿರುತ್ತೋ ಅದಕ್ಕೆ ಎರಡೂ ಪ್ರಪೋಸಿಷನ್ ನೆಗೇಷನ್ ಮಾಡ್ಕೊಂಡ್ಬಿಟ್ರೆ ವಿ ಕಾಲ್ ದಟ್ ಆಸ್ ಕಾಂಟ್ರಾಪಾಸಿಟಿವ್. ನೆಕ್ಸ್ಟ್ ಇದೇ ಸ್ಟೇಟ್ಮೆಂಟ್ ಗೆ ನಾವು ಏನ್ ಮಾಡ್ತೇವೆ, ಅಗೇನ್ ಉಲ್ಟಾ ಮಾಡಿ ನೆಗೇಷನ್ ಮಾಡಿದ್ರೆ ದಟ್ ಈಸ್ ಫಾರ್ ದ ಗಿವನ್ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್ ಇಫ್ ಐ ಗಿವ್ ದ ನೆಗೇಷನ್ P conditional to negation Q ಅಂದ್ರೆ ವಿ ಕಾಲ್ ದಟ್ ಆಸ್ ಇನ್ವರ್ಸ್. ಸೊ ಕಂಡೀಷನಲ್ ಸ್ಟೇಟ್ಮೆಂಟ್ P conditional to Q, ಅದಕ್ಕೆ ನಾವು ಕಾನ್ವರ್ಸ್ ಹೇಳಿ ಅಂದ್ರೆ Q conditional P, ಅದಕ್ಕೆ ಕಾಂಟ್ರಾಪಾಸಿಟಿವ್ ಹೇಳಿ ಅಂದ್ರೆ ನೆಗೇಷನ್ Q conditional to negation P. ಆಮೇಲೆ ಕಂಡೀಷನಲ್ ಸ್ಟೇಟ್ಮೆಂಟ್ ಗೆ ಇನ್ವರ್ಸ್ ಹೇಳಿ ಅಂದ್ರೆ ನೆಗೇಷನ್ P conditional to negation Q. ಸೊ ದೀಸ್ ಆರ್ ದ ಡಿಫರೆಂಟ್ ವೇಸ್ ಆಫ್ ರೆಪ್ರೆಸೆಂಟೇಷನ್ ಆಫ್ ದ ಕಂಡೀಷನಲ್ ಸ್ಟೇಟ್ಮೆಂಟ್. ಕಂಡೀಷನಲ್ ಸ್ಟೇಟ್ಮೆಂಟ್ ನ ಈ ಮೂರ್ ತರ ನಾವೇನ್ ಮಾಡ್ತಾ ಹೋಗ್ಬೋದು, ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ಈ ಮೂರ್ ತರ ನಾವೇನ್ ಮಾಡ್ತಾ ಹೋಗ್ತೀವಿ, ಕಂಡೀಷನಲ್ ಸ್ಟೇಟ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಿದೀವಿ. ಇಸ್ ದಟ್ ಕ್ಲಿಯರ್ ಆಲ್ ಆಫ್ ಯು? ಓಕೆ, ಈಗ ಇದ್ರ ಮೇಲೆನೆ ಒಂದಿಷ್ಟು ಸಿಂಪಲ್ ಪ್ರಾಬ್ಲಮ್ಸ್ ನ ನೋಡಿದ್ರೆ, ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ರಿವೈಸ್ ದ ಟಾಪಿಕ್ಸ್, ದೆನ್ tomorrow I will do some problems which are asked in the exam. ಹಳೆ ಪೇಪರ್ಸ್ ಇಂದ ತಕೊಂಡು ಆ ಎಕ್ಸಾಮ್ ಅಲ್ಲಿ ಯಾವ್ಯಾವ್ದು ಕ್ವಶನ್ಸ್ ನಿಮಗೆ ಲಾಜಿಕ್ಸ್ ಮೇಲೆ ಬಂದಿದೆ, ಆ ಲಾಜಿಕ್ಸ್ ಮೇಲೆ ಬಂದಿರುವಂತ ಕ್ವಶನ್ ನ ಸಾಲ್ವ್ ಮಾಡ್ತೀನಿ. ಓಕೆ, ಓನ್ಲಿ ಲಾಜಿಕ್ಸ್ ಮೇಲಿನ ಕ್ವಶನ್ಸ್ ಸಾಲ್ವ್ ಮಾಡಬೇಕಾ ಅಥವಾ ಸೆಟ್ಸ್ ರಿಲೇಷನ್ಸ್ ಮೇಲಿನ ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಾ? ವಾಟ್ ಯು ವಾಂಟ್? ಸರ್ ರಿಲೇಷನ್ಸ್ ಇಂದು ಮಾಡಿ ಸರ್ ಒಂದೆರಡು. ರಿಲೇಷನ್ಸ್ ಇನ್ ಓಕೆ, ಸಿ ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡ್ತೀನಿ. ಯಾವ್ದ್ರ ಮೇಲೆ? ಲಾಜಿಕ್ ಮೇಲೆ. ಲಾಜಿಕ್ ಮೇಲೂ QP ಪ್ರಾಬ್ಲಮ್ಸ್ ಮಾಡ್ತೀನಿ. ಓಕೆ,
In tomorrow class I will do ಲಾಜಿಕ್ಸ್ ಮೇಲೂ QP ಪ್ರಾಬ್ಲಮ್ ಮಾಡ್ತೀನಿ, ರಿಲೇಷನ್ ಮೇಲೂ ಈಗ ಮಾಡಿ ಅಂದಿದ್ದಕ್ಕೆ ಅದನ್ನು ಮಾಡ್ತೀನಿ. ಇದ್ರ ಜೊತೆಗೆ ಸೆಟ್ ಥಿಯರಿನೂ ಬೇಕಾ, ಸೆಟ್ ಥಿಯರಿನೂ ಬೇಕಾ, ಅದ್ರ ಮೇಲೂ ಪ್ರಾಬ್ಲಮ್ಸ್ ಮಾಡೋಣ. ಮಾಡ್ಬೇಕಾ ಹೆಂಗೆ? ಲಾಜಿಕ್ಸ್ ಮೇಲೆ ಮಾಡ್ತೀನಿ, ರಿಲೇಷನ್ಸ್ ಮೇಲೆ ಮಾಡ್ತೀನಿ, ಸೆಟ್ ಥಿಯರಿದು ಮಾಡ್ಬೇಕಾ? ಸರ್ ಕೌಂಟಿಂಗ್ ಮೇಲೆ ಮಾಡಿ. ಕೌಂಟಿಂಗ್ ಮೇಲೆ ಮಾಡೋಣ. ಓಕೆ, ಕೌಂಟಿಂಗ್. ಮತ್ತೇನ್ ಬೇಕು? ಮತ್ತೇನ್ ಬೇಕು? So because in the next class what I will do is I will go and I will deal with the problems which are asked in the previous question paper on the same topic ಮೇಲೆ ಯಾವ್ದು model question paper ತಗೋತೀನಿ plus recent question papers from 2019 18 ಏನೇನಿದೆ ಅಲ್ಲಿಂದನೂ question papers ತಕೊಂಡು I will try to solve the questions on these topics. ಸೊ ಕೌಂಟಿಂಗ್, ಲಾಜಿಕ್, ರಿಲೇಷನ್ ಅಂಡ್ ಸೆಟ್ ಥಿಯರಿ ಆಲ್ಮೋಸ್ಟ್ ನಾನು ಏನೇನ್ ಮಾಡಿದ್ದೀನೋ ಅದ್ರ ಮೇಲಿನ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿಸ್ತೀನಿ. ಓಕೆ, ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಎನಿಬಡಿ? ಸರ್ ಇದು ಸೆಟ್ಸ್ ಅಲ್ಲಿ ಪ್ರೂಫ್ ಮಾಡೋದಿದೆಯಲ್ಲ ಸರ್? ಒನ್ ಸೆಕೆಂಡ್. ಸೆಟ್ಸ್ ಅಲ್ಲಿ ಪ್ರೂವ್ ಮಾಡೋದಿದೆಯಲ್ಲ? ಸೆಟ್ಸ್ ಅಲ್ಲಿ ಪ್ರೂವ್ ಮಾಡೋದು, ಸೆಟ್ ಥಿಯರಿ ಪ್ರೂವ್ ದಟ್. ಆ ತರದ್ದು ಒಂದೆರಡು ಪ್ರಾಬ್ಲಮ್ಸ್ ಹೇಳ್ಕೊಡಿ. ಓಕೆ, ಅಂದ್ರೆ ಅದನ್ನ ರಿವೈಸ್ ಮಾಡೋಣ ಸೆಟ್ ಥಿಯರಿಲಿ, ಅಥವಾ ಕ್ವಶನ್ ಪೇಪರ್ ಅಲ್ಲಿ ಆ ತರದ್ ಬಂದ್ರೆ ಸಾಲ್ವ್ ಮಾಡ್ಸೋಣ. ಹಾ ಸರ್. ಕ್ವಶನ್ ಪೇಪರ್ ಅಲ್ಲಿ ಆ ತರದ್ ಕ್ವಶನ್ಸ್ ಬಂದಿದ್ರೆ ಸಾಲ್ವ್ ಮಾಡಿಸ್ತೀನಿ. ಇನ್ ಕೇಸ್ ಅದು ಕ್ವಶನ್ ಪೇಪರ್ ಅಲ್ಲಿ ಆ ತರದ್ ಯಾವ್ದು ಬಂದಿಲ್ಲ ಪ್ರಾಬ್ಲಮ್ ಅಂದ್ರೆ ಐ ವಿಲ್ ರಿಪೀಟ್ ಸಮ್ ಪ್ರಾಬ್ಲಮ್ಸ್ ಆನ್ ಸೆಟ್ ಥಿಯರಿ, ಎಸ್ಪೆಷಲಿ ಪ್ರೂವ್ ದಟ್, ಆ ತರದ್ ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಓಕೆ, ಯಾ. Now, if I take a question like ಇದನ್ನೇ ನಾನು ಮಾಡಿಸಿದ್ದೆ ಅಲ್ವಾ ಕ್ಲಾಸ್ ಅಲ್ಲಿ, ರೈಟ್ ದ ಕಾಂಟ್ರಾಪಾಸಿಟಿವ್, ಕಾನ್ವರ್ಸ್ ಅಂಡ್ ಇನ್ವರ್ಸ್ ಫಾರ್ ದ ಗಿವನ್ ಕಂಡೀಷನಲ್ ಸ್ಟೇಟ್ಮೆಂಟ್. ದ ಹೋಮ್ ಟೀಮ್ ವಿನ್ಸ್ ವೆನ್ ಎವರ್ ಇಟ್ ಈಸ್ ರೈನಿಂಗ್. ಇದನ್ನೇ ನಾನು ಮಾಡಿಸಿದ್ದೆ. ದ ಹೋಮ್ ಟೀಮ್ ವಿನ್ಸ್ whenever it is raining. ಸೊ ಇಲ್ಲಿ ಸ್ಟೇಟ್ಮೆಂಟ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಬೇಗ ನಾನು ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ನಮಗೆ ಇಲ್ಲಿ ಯಾವ್ದು ಕೀವರ್ಡ್ ನಮಗೆ ಸಿಗ್ತಾ ಇದೆ, ಆಗ್ಲೇ ನೋಡ್ದಂಗೆ ಯಾವ ಕೀವರ್ಡ್ ಸಿಗ್ತಾ ಇದೆ ನಮ್ಗೆ? ವೆನ್ಎವರ್ ಕೀವರ್ಡ್ ಸಿಕ್ಕಿದೆ. ಸೊ ವೆನ್ಎವರ್ ಕೀವರ್ಡ್ ಸಿಕ್ಕಿದೆ ಅಂದ್ರೆ ಯಾವ ಪ್ರಪೋಸಿಷನ್ ಪಿ ಆಗುತ್ತೆ, ಯಾವ ಪ್ರಪೋಸಿಷನ್ ಕ್ಯೂ ಆಗುತ್ತೆ? ದ ಹೋಮ್ ಟೀಮ್ ವಿನ್ಸ್ ಪಿ ಆಗುತ್ತೆ, ರೈನಿಂಗ್ ದ ಹೋಮ್ ಟೀಮ್ ವಿನ್ಸ್ ವಿಲ್ ಬಿಕಮ್ ಕ್ಯೂ, ಇಟ್ ಈಸ್ ರೈನಿಂಗ್ ವಿಲ್ ಬಿಕಮ್ ಪಿ ಅಲ್ವಾ? ಇಲ್ಲಿ ನಾವು ಏನ್ ಅಬ್ಸರ್ವ್ ಮಾಡ್ಬೇಕಿದೆ? ವೆನ್ಎವರ್ ಕೀವರ್ಡ್ ನ ಅಬ್ಸರ್ವ್ ಮಾಡ್ಬೇಕಾಗಿದೆ. ಅದನ್ನೇ ನಾವು ಆಗ್ಲೇ ಕಲ್ತಿದ್ದು. ಇಫ್ ದೆನ್ ಕೀವರ್ಡ್ ಇದ್ರೆ ಇಲ್ಲಿ ಬರೋದು ಪಿ, ಇಲ್ಲಿ ಬರೋದು ಕ್ಯೂ. ಅದಾದ್ಮೇಲೆ ನೆಕ್ಸ್ಟ್ ಇಫ್ ಕಾಮ, ಅವಾಗೂ ಕೂಡ ಇಫ್ ಕಾಮ ಎರಡು ಕೀವರ್ಡ್ ಆಗುತ್ತೆ, ಅವಾಗ ಇಲ್ಲಿ ಪಿ, ಇಲ್ಲಿ ಕ್ಯೂ. ಇದು ಈ ತರ ಬಂದಿಲ್ಲ ಅಂದ್ರೆ ಇಂಪ್ಲಾಯ್ಸ್ ಬರುತ್ತೆ. ಓಕೆ, ಅವರು ಇಫ್ ಕೀವರ್ಡ್ ಇಫ್ ದೆನ್ ಯೂಸ್ ಮಾಡಿಲ್ಲ ಅಂದ್ರೆ ಅವ್ರು ಏನ್ ಯೂಸ್ ಮಾಡಿರ್ಬೋದು? ಕ್ಯೂ ಇಂಪ್ಲಾಯ್ಸ್ ಅನ್ನ ಯೂಸ್ ಮಾಡ್ಬೋದು. ಅಥವಾ ಇಫ್ ಪಿ ಇಫ್ ಮತ್ತೆ ಕಾಮ ಯೂಸ್ ಮಾಡಿದಾಗ ಪಿ ಓನ್ಲಿ ಇಫ್ ಅಂತ ಬರುತ್ತೆ. ಓನ್ಲಿ ಇಫ್ ಅನ್ನ ಅವರು ಯೂಸ್ ಮಾಡ್ತಾರೆ. ದೆನ್ ಈ ಸಫಿಶಿಯಂಟ್, ಪಿ ಈ ಸಫಿಶಿಯಂಟ್ ಅನ್ನ ನೋಡ್ಕೋಬೇಕು. ಈ ಸಫಿಶಿಯಂಟ್ ಇದೆಯಾ? ಇಲ್ಲಿಲ್ಲ. ಈ ಸಫಿಶಿಯಂಟ್ ಎಲ್ಲೂ ಇಲ್ಲ ಫಾರ್ ಕ್ಯೂ. ಈ ಸಫಿಶಿಯಂಟ್ ಫಾರ್ ಕ್ಯೂ. ಅವಾಗ ಫಸ್ಟ್ ಬರೋದು ಪಿ, ನೆಕ್ಸ್ಟ್ ಬರೋದು ಕ್ಯೂ. ಇದಕ್ಕೆ ಎ ಸಫಿಶಿಯಂಟ್ ಕನ್ಕ್ಲೂಷನ್ ಫಾರ್ ಕ್ಯೂ ಇಫ್ ಪಿ ಅಂತ ಬರುತ್ತೆ. ಅದು ಇಲ್ಲ ಅಂದ್ರೆ ಬರೀ ಇಫ್ ಬರುತ್ತೆ. ಕ್ಯೂ ಇಫ್ ಪಿ. ಇದನ್ನ ಯಾವ ತರ ಬರಿಬಹುದು? ವೆನ್ ಎವರ್
ವೆನ್ಎವರ್. ಸೊ ಇದಿಷ್ಟರಲ್ಲಿ ಈಗ ನಾ ಕೊಟ್ಟಿರೋ ಎಕ್ಸಾಂಪಲ್ ಈ ತರ ಇದೆ, ವೆನ್ಎವರ್ ತರ ಇದೆ. ವೆನ್ಎವರ್ ತರ ಇದೆ ಅಂದ್ರೆ ಕ್ಯೂ ಇಫ್ ಪಿ ಅಂತ ಇದು, ಕ್ಯೂ ಇಫ್ ಪಿ. ಇದನ್ನ ನಾನು ನಾರ್ಮಲ್ ಕಂಡೀಷನಲ್ ಸ್ಟೇಟ್ಮೆಂಟ್ ಪ್ರಕಾರ ಪಿ ಕಂಡೀಷನಲ್ ಟು ಕ್ಯೂ ಬರಿಬೇಕು ಅಂದ್ರೆ, ಸೊ ಪಿ ಕಂಡೀಷನಲ್ ಟು ಇಟ್ ಈಸ್ ರೈನಿಂಗ್ ದೆನ್ ದ ಹೋಮ್ ಟೀಮ್ ವಿನ್ಸ್. ಇಟ್ ಈಸ್ ರೈನಿಂಗ್ ದೆನ್ ಹೋಮ್ ಟೀಮ್ ವಿನ್ಸ್ ಆಗುತ್ತೆ. ಇದಕ್ಕೆ ನಾವು ಏನೇನ್ ಬರಿತಾ ಬರ್ಬೋದು, ಇದು ಕಂಡೀಷನಲ್ ಸ್ಟೇಟ್ಮೆಂಟ್ ಆಯ್ತು. ಇದಕ್ಕೆ ನಾನು ಏನೇನ್ ಬರಿಬೋದು, ಇದಕ್ಕೆ ನಾನು ಕಾನ್ವರ್ಸ್ ಬರಿಬೋದು, ಇದಕ್ಕೆ ನಾನು ಕಾಂಟ್ರಾಪಾಸಿಟಿವ್ ಬರಿಬೋದು, ಇದಕ್ಕೆ ನಾನು ಇನ್ವರ್ಸ್ ಬರಿಬೋದು. ಸೊ ಇದೇ ಸ್ಟೇಟ್ಮೆಂಟಿಗೆ ಇಫ್ ಇಟ್ ಈಸ್ ರೈನಿಂಗ್ ದೆನ್ ಹೋಮ್ ಟೀಮ್ ವಿನ್ಸ್, ಇದೇ ಸ್ಟೇಟ್ಮೆಂಟಿಗೆ ಕಾನ್ವರ್ಸ್ ಹೇಳಿ ಅಂದ್ರೆ ಕಾನ್ವರ್ಸ್ ಯಾವ್ದಾಗುತ್ತೆ? ಕೊಟ್ಟಿರೋ ಸ್ಟೇಟ್ಮೆಂಟ್ ನಿಮಗೆ ಕಾನ್ವರ್ಸ್ ಆಗ್ತಾನೂ ಬರುತ್ತೆ. ಅಥವಾ ನೀವು ಕಾನ್ವರ್ಸ್ ಅಲ್ಲಿ ಹೇಳ್ಬೇಕು, ಇಫ್ ದೆನ್ ಯೂಸ್ ಮಾಡ್ಕೊಂಡೇ ಹೇಳ್ಬೇಕು ಅಂದ್ರೆ ಇಫ್ ದ ಹೋಮ್ ಟೀಮ್ ವಿನ್ಸ್ ದೆನ್ ಇಟ್ ಈಸ್ ರೈನಿಂಗ್, ಇಫ್ ದ ಹೋಮ್ ಟೀಮ್ ವಿನ್ಸ್ ದೆನ್ ಇಟ್ ಈಸ್ ರೈನಿಂಗ್ ಅಂತ ನಾವು ಕಾನ್ವರ್ಸ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಕಾಂಟ್ರಾಪಾಸಿಟಿವ್ ಹೇಳೋದಾದ್ರೆ ಕಾಂಟ್ರಾಪಾಸಿಟಿವ್ ಹೆಂಗ್ ಹೇಳ್ತೀರಾ? ಕಾಂಟ್ರಾಪಾಸಿಟಿವ್ ಅಲ್ಲಿ ಏನಾಗುತ್ತೆ? ನೆಗೇಷನ್ ಕ್ಯೂ ಕಂಡೀಷನಲ್ ಟು ನೆಗೇಷನ್ ಪಿ. ಈಗ ಹೆಂಗ್ ಹೇಳ್ಬೇಕು? ಕಾಂಟ್ರಾಪಾಸಿಟಿವ್ ಸ್ಟೇಟ್ಮೆಂಟ್ ಏನಾಗುತ್ತೆ ಈ ಸ್ಟೇಟ್ಮೆಂಟಿಗೆ? ಯಾರಾದ್ರೂ ಹೇಳ್ತೀರಾ? It is not raining. It is not raining. If it is not raining, then The home team wins. the home team will not win. Then the home team will not win. Not ಅದು ಕಾಂಟ್ರಾಪಾಸಿಟಿವ್. ಕಾನ್ವರ್ಸಿಗಾದ್ರೆ if it is not raining, then home team will not win. If it is not raining, then home team will not win. So that is how we are going to use these statements. ಈ ಸ್ಟೇಟ್ಮೆಂಟ್ಸ್ ನ ಯೂಸ್ ಮಾಡ್ಕೊಂಡ್ರೆ ಈ ತರ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೋದು. ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಯಾವುದೋ ಒಂದು ಪ್ರಾಬ್ಲಮ್ ನ ಕೊಟ್ಬಿಟ್ಟು ಇದಕ್ಕೆ ಕಾಂಟ್ರಾಪಾಸಿಟಿವ್ ಬರೀರಿ, ಕಾನ್ವರ್ಸ್ ಬರೀರಿ, ಇನ್ವರ್ಸ್ ಬರೀರಿ ಅಂತ ಏನಾದ್ರು ಕ್ವಶನ್ ಕೇಳಿದ್ರೆ ಆ ತರ ಕ್ವಶನ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ ಏನು ಅಂದ್ರೆ ಅಲ್ಲಿ ಇರುವಂತ ಕೀವರ್ಡ್ಸ್ ಗಳನ್ನ ನೋಡ್ಕೊಳ್ಳಿ. ಯಾವ್ದ್ಯಾವ್ದು ಕೀವರ್ಡ್ಸ್ ಕೊಟ್ಟಿದ್ದಾರೆ. ಸೊ ಬೇಸ್ಡ್ ಆನ್ ದೋಸ್ ಕೀವರ್ಡ್ಸ್ ಯು ಆರ್ ಗೋಯಿಂಗ್ ಟು decide which proposition is the P and which proposition is the Q. Q proposition ಯಾವುದು, P proposition ಯಾವುದು ಅಂತ ಆ ಕೀವರ್ಡ್ಸ್ ನೋಡಿದ್ಮೇಲೆ ಗೊತ್ತಾಗುತ್ತೆ. Once you decided the P and the Q, then it is easy for you to write the rest of the statements. Then it is easy for you to write the rest of the statements. So this is how we handle the problems like this. Next, ಇದೇ ತರ ನಮಗೆ ಏನ್ ಬರುತ್ತೆ, ದ ಬೈ ಕಂಡೀಷನಲ್ ಬರುತ್ತೆ. ಸೊ ದ ಬೈ ಕಂಡೀಷನಲ್ ಅಂದ್ರೆ ವಿ ಕಾಲ್ ದಟ್ ಆಸ್ ಇಫ್ ಅಂಡ್ ಓನ್ಲಿ ಇಫ್. ಎರಡು ಅಲ್ಲಿ ಟ್ರೂ ಆಗಿರ್ಬೇಕು. ಇಫ್ ಅಂಡ್ ಓನ್ಲಿ ಇಫ್ ಅಂತ ಕೀವರ್ಡ್ ಯೂಸ್ ಮಾಡ್ತೀವಿ. ಇಫ್ ಅಂಡ್ ಓನ್ಲಿ ಇಫ್ ಯೂಸ್ ಮಾಡಿದ್ರೆ ವಿ ಕಾಲ್ ದಟ್ ಆಸ್ ಪಿ ಈಸ್ ಬೈ ಕಂಡೀಷನಲ್. ಇದನ್ನ ನಾವ್ ಹೇಳ್ಬೇಕಾದ್ರೆ ಇಫ್ ಅಂಡ್ ಓನ್ಲಿ ಇಫ್ ಅಂತ ಬರಿತೀವಿ, ಅಥವಾ IFF ಅಂತ ಬರಿತೀವಿ. IFF is indicating if and only if. Okay, P IFF Q ಅಂದ್ರೆ ಅರ್ಥ ಏನು ಅಂದ್ರೆ if and only if it is by conditional. ಎರಡು ಕಂಡೀಷನ್ ಎರಡು ಕಡೆಯಿಂದನೂ ನಿಮಗೆ ಟ್ರೂ ಆಗುತ್ತೆ. ಬೈ ಕಂಡೀಷನಲ್ ಇನ ಟ್ರೂ ಟೇಬಲ್ ಹೆಂಗಿರುತ್ತೆ? ಸೊ P Q B ಕಂಡೀಷನಲ್ Q ಇತ್ತು ಅಂದ್ರೆ ಟ್ರೂ 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 ಫಾಲ್ಸ್ ಫಾಲ್ಸ್ ಟ್ರೂ ಫಾಲ್ಸ್ ಫಾಲ್ಸ್ ಈ ತರ ಇತ್ತು ಅಂದ್ರೆ ಯಾವಾಗ ಎರಡು ಸೇಮ್ ಆಗುತ್ತೆ ಅವಾಗ ಅಷ್ಟೇ ಟ್ರೂ ಆಗುತ್ತೆ. ರೆಸ್ಟ್ ಕಂಡೀಷನ್ ಅಲ್ಲಿ ಫಾಲ್ಸ್ ಇರುತ್ತೆ. ಓಕೆ, ಈ ತರ ಯಾವಾಗ ಎರಡು ಕಂಡೀಷನ್ ಸೇಮ್ ಇರುತ್ತೋ ಅವಾಗ ನನಗೆ ಔಟ್ಪುಟ್ ಟ್ರೂ ಬರುತ್ತೆ. ಬೈ ಕಂಡೀಷನಲ್ ಯಾವ ತರ ಇದೆ ಹೇಳಿ ನೋಡೋಣ. ರಿಸಲ್ಟ್ ಬೈ ಕಂಡೀಷನಲ್ ರಿಸಲ್ಟ್ ಯಾವ ತರ ಇದೆ? ಬೈ ಕಂಡೀಷನ್ ಅಲ್ಲಿನ ರಿಸಲ್ಟ್ ಯಾವ ತರ ಇದೆ? ಈ ರಿಸಲ್ಟ್ ಮುಂಚೆ ನೋಡಿದ್ ಯಾವ ರಿಸಲ್ಟ್ ಸೇಮ್ ಇದೆ? ಟ್ರೂ ಫಾಲ್ಸ್ ಫಾಲ್ಸ್ ಟ್ರೂ. ಎಕ್ಸ್ನಾರ್ ಇದೆ ಅಲ್ವಾ? ಸೊ ಅಲ್ಲಿಗೆ ಎಕ್ಸ್ನಾರ್ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು ದ ಬೈ ಕಂಡೀಷನಲ್. ಎಕ್ಸ್ನಾರ್ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು ದ ಬೈ ಕಂಡೀಷನಲ್. ಸೊ ಬೈ ಕಂಡೀಷನಲ್ ಅಂದ್ರೆ ಬೈ ಕಂಡೀಷನಲ್ ಇನ ರಿಸಲ್ಟ್ ಮತ್ತೆ ಎಕ್ಸ್ನಾರ್ ನ ರಿಸಲ್ಟ್ ಆಲ್ಮೋಸ್ಟ್ ನಿಮಗೆ ಸೇಮ್ ಇರುತ್ತೆ. ಯಾವಾಗ ಈ ತರ ರಿಸಲ್ಟ್ ಸೇಮ್ ಇರುತ್ತೋ ವಿ ಕಾಲ್ ದಟ್ ಆಸ್
ಲಾಜಿಕಲಿ ಈಕ್ವಿಲೆಂಟ್. ಇದನ್ನ ನಾವೇಂತ ಕರಿತೀವಿ, ವಿ ಕಾಲ್ ದಟ್ ದಿಸ್ ಆಸ್ ಲಾಜಿಕಲಿ ಈಕ್ವಲೆಂಟ್. ಸೊ ಇದು ನಮಗೆ ಬೈ ಕಂಡೀಷನಲ್ ರಿಸಲ್ಟ್. ಬೈ ಕಂಡೀಷನಲ್ ರಿಸಲ್ಟ್ ಎರಡು ಟ್ರೂ ಇದ್ದಾಗ ಟ್ರೂ ಆಗುತ್ತೆ, ಎರಡು ಫಾಲ್ಸ್ ಇದ್ದಾಗ ಕೂಡ ಟ್ರೂ ಆಗುತ್ತೆ. ಸೊ ಈ ತರ ಇದ್ರೆ ವಿ ಕಾಲ್ ದಿಸ್ ಆಸ್ ಬೈ ಕಂಡೀಷನಲ್ ಸ್ಟೇಟ್ಮೆಂಟ್. ಇದ್ರ ಮೇಲೆ ಪ್ರಾಬ್ಲಮ್ಸ್ ಮತ್ತೆ ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ನಾನೇನ್ ಮಾಡ್ತೀನಿ, ನಾಳೆ ಕ್ಲಾಸ್ ಅಲ್ಲಿ ಮಾಡ್ತಾ ಬರ್ತೀನಿ. ಸೊ ಕಂಡೀಷನಲ್ ಸ್ಟೇಟ್ಮೆಂಟ್ ಏನು, ಕಂಡೀಷನಲ್ ಸ್ಟೇಟ್ಮೆಂಟ್ ನಾವು ಹೆಂಗ್ ಯೂಸ್ ಮಾಡ್ತಾ ಬರ್ತೀವಿ, ಆ ತರ ಸ್ಟೇಟ್ಮೆಂಟ್ಸ್ ಯಾವ ತರ ನಾವು ಯೂಸ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಬರ್ತೀವಿ. ಅದಾದ್ಮೇಲೆ ನಿಮಗೆ ಈಕ್ವಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಈಕ್ವಲೆನ್ಸ್ ಇಂಪಾರ್ಟೆಂಟ್, ಬಟ್ ಇಟ್ ಈಸ್ ಬಿಟ್ ಟೈಮ್ ಕನ್ಸ್ಯೂಮಿಂಗ್ ವೈಲ್ ಯು ಡೀಲ್ ವಿತ್ ದ ಎಕ್ಸಾಮ್. ಎಕ್ಸಾಮ್ ಅಲ್ಲಿ ನೀವು ಮಾಡಬೇಕಾದ್ರೆ, ಇನ್ ಕೇಸ್ ಇಫ್ ಯು ನೋ ದಟ್ ಪ್ರಾಬ್ಲಮ್ ವೆರಿ ಪರ್ಫೆಕ್ಟ್ಲಿ, ದೆನ್ ಗೋ ಟು ಅಟೆಂಡ್ ದಟ್. ಲಾಜಿಕಲ್ ಏನಾಗುತ್ತೆ, ಲಾಜಿಕಲ್ ಪ್ರಾಬ್ಲಮ್ಸ್ ನ ನೀವು ಅಟೆಂಡ್ ಮಾಡ್ಬೇಕಾದ್ರೆ ಎಕ್ಸಾಮ್ ಅಲ್ಲಿ, ಸೊ ಲಾಜಿಕಲ್ ಪ್ರಾಬ್ಲಮ್ಸ್ ಯಾವುದೇ ಲಾಜಿಕಲ್ ಪ್ರಾಬ್ಲಮ್ಸ್ ತಗೊಳ್ಳಿ, ನೆಕ್ಸ್ಟ್ ಎಲ್ಲ ಬರೋದು ಈಕ್ವಲೆನ್ಸ್ ಮೇಲೆ ಬರುತ್ತೆ. ಸೊ ನೆಕ್ಸ್ಟ್ ಬರುವಂತದ್ದೆಲ್ಲ ಈಕ್ವಲೆನ್ಸ್ ಮೇಲೆ ಬರುತ್ತೆ. ಸೊ ಲಾಜಿಕಲ್ ಅಲ್ಲಿ ನಿಮಗೆ ಯಾವಾಗ ಈಕ್ವಲೆನ್ಸ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತೋ, ನೀವು ಪ್ರಾಬ್ಲಮ್ಸ್ ನ ಪರ್ಫೆಕ್ಟ್ ಆಗಿದ್ರೆ, ಆ ಪ್ರಾಬ್ಲಮ್ಸ್ ನಿಮಗೆ ಗೊತ್ತಿದೆ, ಪರ್ಫೆಕ್ಟ್ ಆಗಿ ಗೊತ್ತಿದೆ ಅಂತ ಇದ್ರೆ, ದೆನ್ ಗೋ ಟು ಅಟೆಂಡ್ ದಿಸ್. ಯಾಕೆ ನಿಮಗೆ ನೋನ್ ಪ್ರಾಬ್ಲಮ್, ವರ್ಕಡ್ ಪ್ರಾಬ್ಲಮೇ ಬಂದಿದೆ, ನೀವು ಪ್ರಾಕ್ಟೀಸ್ ಮಾಡಿರೋ ಪ್ರಾಬ್ಲಮೇ ಬಂದಿದೆ ಅಂದ್ರೆ ಡೈರೆಕ್ಟ್ಲಿ ಗೋ ಅಂಡ್ ಅಟೆಂಡ್ ದಿಸ್. ಅಥವಾ ಅವ್ರು ಯಾವ್ದೋ ಬೇರೆ ಒಂದು ನೀವು ಅಟೆಂಡ್ ಮಾಡದೇ ಇರೋ ಪ್ರೋಗ್ರಾಮ್ ನ ಅಥವಾ ಪ್ರಾಬ್ಲಮ್ ನ ಕೊಟ್ಟಿದ್ದಾರೆ ಅಂದ್ರೆ, ಅವಾಗ ಏನ್ ಮಾಡಕ್ ಹೋಗ್ಬೇಡಿ, ಅದನ್ನ ತಗೊಳಕ್ ಹೋಗ್ಬೇಡಿ. ಇನ್ ಕೇಸ್ ಇಫ್ ಯು ಡೋಂಟ್ ಹ್ಯಾವ್ ದ ಟೈಮ್, ಆ ತರ ಕಂಡೀಷನ್ ಬಂದಾಗ ಇದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ಬೇಡಿ. ಯಾಕೆಂದ್ರೆ ಲಾಜಿಕಲ್ ಪ್ರಾಬ್ಲಮ್ಸ್ ನಿಮಗೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಬಂದ್ರೆ ಬೇಗ ಬಂದ್ಬಿಡತ್ತೆ, ಬಂದಿಲ್ಲ ಅಂದ್ರೆ ಸುಮ್ನೆ ಏನೋ ಮಾಡ್ಕೊಂಡು ಹೋಗಿರ್ತೀರಾ, ಬಟ್ ರಿಸಲ್ಟ್ ಬೇಕಿರೋ ರಿಸಲ್ಟ್ ಬಂದಿರೋದಿಲ್ಲ. ಸೊ ಅಂತ ಕಂಡೀಷನ್ ಅಲ್ಲಿ ನಿಮ್ಮ ಟೈಮ್ ಕಿಲ್ ಆಗುತ್ತೆ ಸಮ್ ಟೈಮ್ಸ್, ಇಫ್ ಯು ಡೋಂಟ್ ನೋ ದ ಪ್ರಾಬ್ಲಮ್ ಪ್ರಾಪರ್ಲಿ. ಅರ್ಧಕ್ಕೆ ತಂದು ನಿಲ್ಸೋದು, ಅರ್ಧಕ್ಕೆ ತಂದು ಬಿಡೋದು, ಆತರ ಮಾಡೋದ್ರ ಬದಲು, ಇಫ್ ಯು ನೋ ಎನಿ ಅದರ್ ಪ್ರಾಬ್ಲಮ್ಸ್ ಪರ್ಫೆಕ್ಟ್ಲಿ, ಚೂಸ್ ದಟ್ ಒನ್. ಯಾಕೆಂದ್ರೆ ಇದು ಟೈಮ್ ಕನ್ಸ್ಯೂಮ್ ಆಗಿ ನಿಮಗೆ ಸಮ್ ಟೈಮ್ಸ್ ಇಟ್ ಮೇ ನಾಟ್ ಗಿವ್ ದ ರಿಸಲ್ಟ್ಸ್. ಯಾಕೆಂದ್ರೆ ತುಂಬಾ ಇಲ್ಲಿ ಈಕ್ವಲೆನ್ಸ್ ಬಂದಾಗ ತುಂಬಾ ಇವನ್ನ ಲಾಜಿಕಲ್ ಈಕ್ವಲೆನ್ಸ್ ಗಳನ್ನ ನೆನ್ಪಿಟ್ಕೋಬೇಕಾಗತ್ತೆ, ಅದನ್ನ ರೀಪ್ಲೇಸ್ ಮಾಡ್ಬೇಕಾಗತ್ತೆ. ಓಕೆ, ಇದನ್ನ ನಾನು ರೀಪ್ಲೇಸ್ ಮಾಡಿ ಯಾವ ತರ ಬರಿಬೇಕು ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಹರಿಬರಿನಲ್ಲಿ ಮಾಡೋದಿಕ್ ಹೋದ್ರೆ ಅದು ಪ್ರಾಬ್ಲಮ್ ಮಿಸ್ಟೇಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನಿಮ್ಗೆ ಏನಾದ್ರೂ ಟೈಮ್ ಇದೆ, ಎಲ್ಲ ಪ್ರಾಬ್ಲಮ್ಸ್ ಮಾಡಿದೀನಿ, ಸ್ಟಿಲ್ ಐ ಹ್ಯಾವ್ ಎ ಟೈಮ್ ಟು ವರ್ಕ್ ಅಂದಾಗ, ಯು ಕ್ಯಾನ್ ಚೂಸ್ ದ ಲಾಜಿಕಲ್ ಈಕ್ವಲೆನ್ಸ್. ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ 2 ಪ್ರಾಬ್ಲಮ್ ಅಟೆಂಡ್ ಮಾಡೋಣ ಅಂತ ಇದ್ರೆ, ಯು ಗೋ ಅಂಡ್ ಅಟೆಂಡ್ ದಟ್. ಆರ್ ಎಲ್ಸ್ ಡೋಂಟ್ ಟೇಕ್ ದ ಚಾನ್ಸ್ ಟು ಸಿಂಪ್ಲಿ ಎಕ್ಸ್ಪೆರಿಮೆಂಟ್ ಆನ್ ದ ಪ್ರಾಬ್ಲಮ್ಸ್ ಇನ್ ದ ಎಕ್ಸಾಮ್. ಈಗ ಎಷ್ಟಾದ್ರೂ ಪ್ರಾಕ್ಟೀಸ್ ಮಾಡಿ, ನೌ ಇಟ್ ಈಸ್ ಓಕೆ ಫೈನ್, ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಇರಿ. ಬಟ್ ಎಕ್ಸಾಮ್ ಆದ್ಮೇಲೆ, ಸಾರಿ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲ ಬರ್ದಾದ್ಮೇಲೆ ಟೈಮ್ ಇದ್ರೆ ವರ್ಕ್ ಮಾಡಿ. ಇಲ್ಲ ಅಂದ್ರೆ ಮಧ್ಯದಲ್ಲಿ ಎಲ್ಲೋ ಲಾಜಿಕಲ್ ಪ್ರಾಬ್ಲಮ್ ಬಂದಿದೆ, ಇದನ್ ಮಾಡೋಣ ನೋಡೋಣ ಅಂತ ನೀವು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ. ಇನ್ ಕೇಸ್ ಇಫ್ ಇಟ್ ಇಸ್ ಅ ನ್ಯೂ ಪ್ರಾಬ್ಲಮ್, ನೀವು ಆಲ್ರೆಡಿ ವರ್ಕ್ ಮಾಡಿರೋ ಪ್ರಾಬ್ಲಮ್ ಬಂದಿದ್ಯಾ, ನೀವು ಅದನ್ನ ಪರ್ಫೆಕ್ಟ್ ಇದ್ದೀರಾ, ಬೇಗ ಅಟೆಂಡ್ ಮಾಡಿ, ಬೇಗ ಮುಗ್ದೋಗ್ಬಿಡುತ್ತೆ. ಅಲ್ಲಿ ರಿಸ್ಕ್ ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ. ಲಾಜಿಕಲ್ ಪ್ರಾಬ್ಲಮ್ಸ್ ನ ಮಾತ್ರ. ಸೆಟ್ ಥಿಯರಿ, ರಿಲೇಷನ್ಸ್ ಆ ತರದ್ದೇನು ನಿಮಗೆ ಆಗೋದಿಲ್ಲ, ಎಸ್ಪೆಷಲಿ ದ ಲಾಜಿಕಲ್ ಒನ್. ಸೊ ಲಾಜಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಈಕ್ವಲೆನ್ಸ್ ಬರುತ್ತೆ. ಆಮೇಲೆ ಇದ್ರ ಮುಂದೆ ಕೆಲವು ಬರುವಂತ ಪ್ರಾಬ್ಲಮ್ಸ್ ಬಂದಾಗ ಅದನ್ನ ಮಾಡ್ತಾ ಹೋದಾಗ, ಡೋಂಟ್ ಟೇಕ್ ರಿಸ್ಕ್ ಆನ್ ಸಚ್ ಪ್ರಾಬ್ಲಮ್ಸ್. ದಟ್ ಇಸ್ ವಾಟ್ ಮೈ ಸಜೆಷನ್ ಫಾರ್ ಯು ಮೇಕಿಂಗ್ ಎಕ್ಸಾಮ್ ಸ್ಮೂತ್. ಸೊ ಅದಕ್ಕೆ ಆತರ ಪ್ರಾಬ್ಲಮ್ ನ ನೋಡಿ ಚೂಸ್ ಮಾಡಿ ಅಟೆಂಡ್ ಮಾಡ್ಬೇಕಾದ್ರೆ. ಸುಮ್ನೆ ಹೆಂಗೋ ಆರ್ಡರ್ ಅಲ್ಲಿ ಇದೆ ಬರ್ಕೊಂಡು ಹೋಗ್ಬಿಡೋಣ ಅಂತ ಬರೆಯಕ್ ಹೋಗ್ಬೇಡಿ. ಓಕೆ, in the next class I will do some problems related to this, some exam question paper problems, along with that some problems in your notes ಅಲ್ಲಿ ಮಾಡಿರೋದನ್ನು ಮಾಡಿಸ್ತೀನಿ ನಾಳೆ ಕ್ಲಾಸ್ ಅಲ್ಲಿ. ಅಂಡ್ ಇದು ಕೂಡ ಮಾಡ್ತಾ ಬರ್ತೀನಿ, ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತ ಪ್ರಾಬ್ಲಮ್ಸ್ ಕೂಡ ಮಾಡಿಸ್ತೀನಿ. ಓಕೆ, so I will stop now. After this Manjunath sir will continue the class. ನಂದಾದ ತಕ್ಷಣ ಈಗ ಒಂದು 5-10 minutes ಬ್ರೇಕ್ ಆದ್ಮೇಲೆ ಮಂಜುನಾಥ್ ಸರ್ ವಿಲ್ ಕಂಟಿನ್ಯೂ. ಅಂಡ್ ಅಗೇನ್ ಟುಮಾರೋ ವಿಲ್ ಬಿ ರಿಪೀಟಿಂಗ್ ದ ಕ್ಲಾಸ್ ವಿತ್ ಸಮ್ ಪ್ರಾಬ್ಲಮ್ಸ್, ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆನ್ ದ ಕಾನ್ಸೆಪ್ಟ್ಸ್. ಓಕೆ, ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ. ಏನಾದ್ರೂ ಡೌಟ್ ಇದೆಯಾ ಕೇಳಿ. ಎನಿಬಡಿ? If you have doubt, you can ask.
Okay, I will wind up the class now. Then Manjuna sir will continue the class after the 10 minutes of break. Tomorrow, don't miss the class. We'll do some problems, important problems from the question papers, and also from the notes which I given for you. Okay. Thank you all of you for joining the sessions. Thank you, one and all.